ಏಯ್, ಯಾವುದೋ ನಿನ್ನ ಜಾತಿ? ನಿನ್ನ ಜಾತಿ ಯಾವುದು? ಯಾವ ಜಾತಿಗೆ ನೀನು ಸೇರ್ತೀಯ ಅಂತೇನಾದರೂ ನಾನು ನಿಮಗೆ ಕೇಳಿದ್ನಪ್ಪ ಅಂತಂದರೆ ನಿಮಗೆ ಬೇಜಾರಾಗತ್ತಲ್ಲ. ಮೊದಲು ನಿಮ್ಮ ಜಾತಿಯನ್ನು ಕಮೆಂಟ್ ಮಾಡಿ, ಅದಾದ ನಂತರ ವಿಡಿಯೋವನ್ನು ನೋಡಿ ಅಂತಂದರೆ ನಿಮಗೆ ಚಪ್ಪಲಿ ತೊಗೊಂಡು ಹೊಡಿಬೇಕು ಅಂತ ಸಿಟ್ಟು ಬರುತ್ತಲ್ಲ. ಬಂದರೂ ಕೂಡ ನಿಮಗೇನು ಕೂಡ ಮಾಡೋಕ್ಕಾಗಲ್ಲ. ನಿಮಗೀಗ ಎಲ್ಲೋದ್ರೂ ಕೂಡ ಜಾತಿ ಕೇಳೋಕ್ಕೆ ಶುರು ಮಾಡ್ತಾರೆ. ಯಾಕಪ್ಪ ಅಂತಂದರೆ ಮೋದಿಜಿಯವರು ಭಾರತದಲ್ಲಿ ಜಾತಿ ಗಣತಿಯನ್ನು ಮಾಡೋಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಒಂದು ಮಹಾ ಮಾಸ್ಟರ್ ಸ್ಟ್ರೋಕನ್ನು ಮಾಡಿದ್ದಾರೆ. ಹೀಗಾಗಿ ನಿಮಗೆ ಬದುಕಬೇಕಂದ್ರೂ ಕೂಡ ಜಾತಿ ಹೇಳಬೇಕಾಗತ್ತೆ, ಸಾಯ್ಬೇಕಂದ್ರೂ ಕೂಡ ಜಾತಿ ಹೇಳಬೇಕಾಗತ್ತೆ, ಸತ್ತ ಮೇಲೆ ನಿಮ್ಮನ್ನು ಹೂಳಬೇಕಂದ್ರೂ ಕೂಡ ಎಲ್ಲ ಕಡೆಗೆ ನಿಮ್ಮ ಜಾತಿಯನ್ನು ಹೇಳಬೇಕಾಗತ್ತೆ. ನಮ್ಮ ದೇಶ ಕೆಟ್ಟು ಕೆರ ಹಿಡಿದು ಹಾಳಾಗಿ ಹಳ್ಳ ಹಿಡಿಯೋಕೆ ಕಾರಣನೇ ಈ ಜಾತಿ ಧರ್ಮಗಳು. ಮತ್ತೆ ಈ ಜಾತಿ ಧರ್ಮಗಳಿಗೆ ಈಗ ಜಾತಿ ಗಣತಿಯ ಮೂಲಕವೇ ಪುನರ್ಜನ್ಮವನ್ನ ಕೊಡ್ತಾ ಇದ್ದಾರೆ ಎಲ್ಲ ರಾಜಕಾರಣಿಗಳು ಸೇರ್ಬಿಟ್ಟು. ಬಾರ್ಡರ್ ಆಚೆ ಇರುವ ಟೆರರಿಸ್ಟ್ಗಳು ನಿನ್ನ ಧರ್ಮ ಯಾವುದು ಅಂತ ಕೇಳ್ತಾರೆ. ಇನ್ನು ದೇಶದ ಒಳಗಡೆ ಇರುವ ಟೆರರಿಸ್ಟ್ಗಳು ನಿನ್ನ ಜಾತಿ ಯಾವುದು ಅಂತ ಕೇಳ್ತಾರೆ. ಸೊ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಎಜುಕೇಟೆಡ್ ಆಗಿರುವ ಪ್ರಜ್ಞಾವಂತರಾಗಿರುವ ಭಾರತೀಯರು ಇದ್ದೇವೆ. ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಜಾತಿ ಗಣತಿಯ ಹಿನ್ನೆಲೆ ಏನು, ಯಾವಾಗ ಶುರುವಾಯಿತು, ಯಾರ್ಯಾರು ಜಾತಿ ಗಣತಿಯನ್ನು ಮುಂಚೆ ಮಾಡಿದ್ರು, ಈಗ ಯಾಕೆ ಮಾಡ್ತಾ ಇದ್ದಾರೆ, ಯಾರು ಮಾಡ್ತಾ ಇದ್ದಾರೆ, ಇದರ ಹಿಂದಿರುವ ಅಸಲಿ ಉದ್ದೇಶವೇನು, ಈ ಜಾತಿ ಗಣತಿಯಿಂದ ಯಾರಿಗೆ ಲಾಭ ಆಗತ್ತೆ, ಯಾರಿಗೆ ನಷ್ಟ ಆಗತ್ತೆ, ಈ ಜಾತಿ ಗಣತಿಯ ಅವಶ್ಯಕತೆ ಇದೆಯಾ ಎಂಬಿತ್ಯಾದಿ ವಿಷಯಗಳ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡುವನಿದ್ದೇನೆ. ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಇದನ್ನು ಕೊನೆ ತನಕ ನೋಡಿ. ಲೆಟ್ಸ್ ಬಿಗಿನ್. ನಮ್ಮ ಅಂಧಭಕ್ತರಿದಾರಲ್ಲ, ಇವರು ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ರು. ಪಹಲ್ಗಾಮ್ನಲ್ಲಿ ಟೆರರ್ ಅಟ್ಯಾಕ್ ಆಗಿದೆ, ಮೋದಿಜಿಯವರು ಪಾಕಿಸ್ತಾನದ ಮೇಲೆ ರಿವೆಂಜ್ ಅನ್ನ ತೆಗೆದುಕೊಳ್ತಾರೆ, ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ಮಾಡ್ತಾರೆ ಅಂತ ಹೇಳಿ. ಆದ್ರೆ ಅವರ ಗೆಸ್ ಉಲ್ಟಾ ಆಗಿದೆ. ಪಾಕಿಸ್ತಾನದ ಮೇಲೆ ಮೋದಿಜಿಯವರು ಮಾಸ್ಟರ್ ಸ್ಟ್ರೋಕ್ ಅನ್ನ ಮಾಡಬೇಕಾಗಿತ್ತು. ಆದ್ರೆ ಈ ಸಲದ ಮಾಸ್ಟರ್ ಸ್ಟ್ರೋಕು ಮೋದಿಜಿಯವರ ಅಂಧಭಕ್ತರ ಬುಡಕ್ಕೇನೆ ಬಂದಿದೆ ಅಂತಂದ್ರೂ ಕೂಡ ತಪ್ಪಾಗಲ್ಲ. ಈ ಕಾಂಗ್ರೆಸ್ನವ್ರು ಇದಾರಲ್ಲ, ಜಾತಿ ರಾಜಕಾರಣ ಮಾಡದಿದ್ರೆ ಗೆದ್ದೆ ಬರಲ್ಲ. ಕಾಂಗ್ರೆಸ್ನವರ ಮುಖ್ಯ ವೋಟರ್ಸ್ ಯಾರಿದಾರಪ್ಪ ಅಂತಂದ್ರೆ SC, ST, ಮುಸ್ಲಿಮ್ಸ್ ಆ್ಯಂಡ್ ಮೈನಾರಿಟೀಸ್. ಇವರಿಲ್ಲದೆ ಇದ್ರೆ, ಜಾತಿಗೀತೆ ಮಾಡದೇ ಇದ್ರೆ, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡದೇ ಇದ್ರೆ ಕಾಂಗ್ರೆಸ್ನವರಂತೂ ಸತ್ರು ಗೆದ್ದು ಬರಲ್ಲ. ಬಿಟ್ಟಿ ಭಾಗ್ಯಗಳನ್ನು ಕೊಡದೇ ಇದ್ರಂತೂ ಇವ್ರು ಗೆದ್ದೆ ಬರಲ್ಲ. ಇನ್ನು BJP ಅವರು ಇದಾರಲ್ಲ, ಇವರು ಹಿಂದೂ ಮುಸ್ಲಿಂ ಭೇದ ಭಾವ ಮಾಡದೇ ಇದ್ರೆ, ದೇಶದಾದ್ಯಂತ ದಂಗೆಗಳನ್ನು ಮಾಡದೇ ಇದ್ರೆ, ರೇಪು ಮರ್ಡರ್ಗಳನ್ನು ಮಾಡಿಸದೇ ಇದ್ರೆ, ಮತ್ತೆ ಟೆರರ್ ಅಟ್ಯಾಕ್ಗಳನ್ನು ಮಾಡಿಸದಿದ್ರೆ, ಇಲ್ಲವೇ ಟೆರರ್ ಅಟ್ಯಾಕ್ ಆಗದೇ ಇದ್ರೆ ಇವ್ರಿಗೆ ಗೆದ್ದೇ ಬರಲ್ಲ. ಸೊ ಕಾಂಗ್ರೆಸ್ನವರು ಜಾತೀಯತೆ ಇದ್ರೇನೆ ಗೆಲ್ತಾರೆ. ಇನ್ನು BJPಯವರು ಹಿಂದೂ ಮುಸ್ಲಿಂ ಆಗಬೇಕು, ಟೆರರ್ ಅಟ್ಯಾಕ್ ಆಗಬೇಕು, ದಂಗೆಗಳಾಗಬೇಕು, ಇದಿದ್ರೇನೆ ಗೆಲ್ತಾರೆ. ಸೊ ಕಾಂಗ್ರೆಸ್ನವರು ತಮ್ಮ ವೋಟ್ ಬ್ಯಾಂಕನ್ನು ಪಕ್ಕಾ ಮಾಡಿಕೊಳ್ಳೋದಕ್ಕಾಗಿ ಸೋಷಿಯಲ್ ಜಸ್ಟಿಸ್ ಬೇಕು, ಅದಕ್ಕಾಗಿ ನೀವು ಜಾತಿ ಗಣತಿ ಮಾಡ್ತೀವಿ ಅಂತೇಳಿ ಗಂಟ್ಲನ್ನು ಅರ್ಚ್ಕೊಳ್ತಾ ಇದ್ರು. ಸೊ ಇದೇ ಒಂದು ಸಿಚುವೇಶನ್ದಲ್ಲಿ ಪಹಲ್ಗಾಮ್ನಲ್ಲಿ ಟೆರರ್ ಅಟ್ಯಾಕ್ ಆಯಿತು. ಸೊ ಅದು ನ್ಯೂಸಲ್ಲಿ ಬಂದ್ಬಿಡ್ತು, ಟೈಮ್ಲೈನಲ್ಲಿ ಬಂದ್ಬಿಡ್ತು. ಜಾಗತಿಕ ಮಟ್ಟದಲ್ಲಿ ಭಾರತ ಕೈಗೆ ಏನು ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಒಂದು ರೂಮರ್ ಹಬ್ಬಕ್ಕೆ ಶುರುವಾಯಿತು. ರೂಮರ್ ಏನು, ರಿಯಲ್ ಫ್ಯಾಕ್ಟೇ ಇದೆ, ಏನು ಮಾಡ್ತಾ ಇಲ್ಲ ಭಾರತ ಅಂತೇಳಿ. ಸೊ ಇನ್ನೇನಾದರೂ ಮಾಡಬೇಕಲ್ಲ. ಸೊ ಅದಕ್ಕಾಗಿ ಮೋದಿಜಿಯವರು ಟೈಮ್ಲೈನ್ದಿಂದ ಅಂದರೆ ನ್ಯೂಸ್ದಿಂದ ಈ ಪಹಲ್ಗಾಮ್ ಟೆರರ್ ಅಟ್ಯಾಕನ್ನು ಕಣ್ಮರೆ ಮಾಡುವುದಕ್ಕಾಗಿ ಒಂದು ಮಾಸ್ಟರ್ ಸ್ಟ್ರೋಕನ್ನು ಬಿಟ್ಟರು. ಅದೇನಪ್ಪ ಅಂತಂದರೆ ಈ ಜಾತಿ ಗಣತಿ. ಕಾಂಗ್ರೆಸ್ನವರಿರಲಿ, BJPಯವರಿರಲಿ, ಒಟ್ಟಲ್ಲಿ ಎಲ್ಲ ರಾಜಕಾರಣಿಗಳು ಒಂದೇ. ಈ ರಾಜಕಾರಣಿಗಳಿಗೂ ಮತ್ತು ಫಾರ್ಮಾ ಕಂಪ್ನಿಗಳಿಗೂ ಮತ್ತು ಡಾಕ್ಟರ್ಸ್ಗಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಯಾಕಪ್ಪ ಅಂತಂದರೆ ಈ ಫಾರ್ಮಾ ಕಂಪ್ನಿಗಳಿದಾವಲ್ಲ, ಫಸ್ಟ್ ಇವು ರೋಗವನ್ನು ರೆಡಿ ಮಾಡ್ತವೆ, ಅದಾದ ನಂತರ ಮೆಡಿಸಿನನ್ನು ರೆಡಿ ಮಾಡ್ತವೆ. ಡಾಕ್ಟರ್ಸ್ಗಳು ಫಸ್ಟು ನಿಮಗೆ ರೋಗ ಬರಲಿ ಅಂತೇಳಿ ಕಾಯ್ತಾ ಕುಂತಿರ್ತಾರೆ. ಬಂದ ತಕ್ಷಣ ನಿಮಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಅದನ್ನು ಮಾಡಬಾರ್ದಾಗಿತ್ತು, ಇದನ್ನು ಮಾಡಬಾರ್ದಾಗಿತ್ತು ಅಂತ ಹೇಳ್ತಾರೆ. ಅದೇ ರೀತಿ ರಾಜಕಾರಣಿಗಳಿದಾರಲ್ಲ, ಇವರು ಫಸ್ಟ್ ತಮ್ಮ ಜನರ ಕಣ್ಣುಗಳನ್ನು ಕೀಳ್ತಾರೆ, ಅದಾದ ನಂತರ ನಿಮಗೆ ಚಸ್ಮಾ ಕೊಡ್ತಾರೆ ಫ್ರೀಯಾಗಿ. ಕಣ್ಣನ್ನು ಕಿತ್ತುಬಿಟ್ಟು ಫ್ರೀಯಾಗಿ ಚಸ್ಮಾ ಕೊಡೋದೇ ಈ ಜಾತಿ ಗಣತಿಯಾಗಿದೆ. ಸೊ ಎಲ್ಲ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ಈ ಜಾತಿ ಗಣತಿಯನ್ನು ಮಾಡ್ತಾ ಇದ್ದಾರೆ. ಹೇಳೋದಷ್ಟೇ ಬಡವರ ಉದ್ಧಾರ ಆಗತ್ತೆ, ಹಿಂದುಳಿದವರ ಉದ್ಧಾರ ಆಗತ್ತೆ ಅಂತೇಳಿ. ಬಟ್ ಇದರಲ್ಲಿ ಮತ್ತೆ ನೋವನ್ನು ಅನುಭವಿಸುವವರು, ನಷ್ಟವನ್ನು ಅನುಭವಿಸುವವರು ಬಡವರು ಮತ್ತು ಹಿಂದುಳಿದವರೇ ಆಗಿದ್ದಾರೆ. ಲಾಭ ಆಗೋದು ರಾಜಕಾರಣಿಗಳಿಗೆ ಮತ್ತು ಉಚ್ಚ ಜಾತಿಯವರಿಗೇನೆ. ಹೇಗಂತ ಹೇಳುವೆ. ಈ ಜಾತಿ ಗಣತಿ ಇದೆಯಲ್ಲ, ಭಾರತದಲ್ಲಿ ಫಸ್ಟ್ ಟೈಮ್ ಇದನ್ನು ಬ್ರಿಟಿಷರು ಮಾಡಿದ್ರು 1931ರಲ್ಲಿ.
ಬ್ರಿಟಿಷರು ಭಾರತಕ್ಕೆ ಏಕೆ ಬಂದಿದ್ರಪ್ಪ ಅಂದರೆ ಲೂಟಿ ಮಾಡೋಕ್ಕೆ, ನಮ್ಮನ್ನು ಗುಲಾಮರನ್ನಾಗಿ ಮಾಡಿಬಿಟ್ಟು ಆಳ್ವಿಕೆ ನಡೆಸೋಕ್ಕೆ. ಆದರೆ ಭಾರತದಲ್ಲಿ ಆವಾಗಿನ ಸಾಮಾಜಿಕ ಪರಿಸ್ಥಿತಿ ಹೇಗಿತ್ತಂತೇಳಿ ಒಂದು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಆವಾಗ ತನಾತನಿಗಳು ನಾವಷ್ಟೇ ಶ್ರೇಷ್ಠರು, ನಾವು ಅದನ್ನು ತಿಂದು ಹುಟ್ಟಿದ್ದೀವಿ, ಮಾವಿನಕಾಯಿ ತಿಂದು ಹುಟ್ಟಿದ್ದೀವಿ, ಮೇಲಿನಿಂದ ಉದುರು ಬಂದಿದ್ದೀವಿ, ನಾವೇ ಶ್ರೇಷ್ಠರು, ನೀವೆಲ್ಲ ಕೀಳಿರು ಅಂತೇಳ್ಬಿಟ್ಟು 90% ಜನರಿಗೆ ಎಜುಕೇಷನನ್ನು ಕೊಡದೆ, ಅಧಿಕಾರ ಕೊಡದೆ, ತಿನ್ನೋಕನ್ನ ಕೊಡದೆ, ಉಡೋಕ್ಕೆ ಬಟ್ಟೆಯನ್ನು ಕೊಡದೆ, ಮತ್ತು ಅವರಿಗೆ ಕುಡಿಯೋಕೆ ನೀರು ಕೂಡ ಕೊಡ್ತಾ ಇರಲಿಲ್ಲ. ಇಷ್ಟೊಂದು ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ರು, ಪ್ರಾಣಿಗಳಿಗೂ ಕೂಡ ಕೀಳಾಗಿ ನಡೆಸ್ಕೊಳ್ತಾ ಇದ್ರು. ಸೊ ಇದನ್ನು ನೋಡಿಬಿಟ್ಟು ಬ್ರಿಟಿಷರಿಗೆ ಏನು ಗೊತ್ತಾಯ್ತಪ್ಪ ಅಂತಂದರೆ, ನಾವು ಭಾರತದಲ್ಲಿ ಸದೃಢವಾಗಿ ನಮ್ಮ ಗುಲಾಮಗಿರಿಯನ್ನು ಮಾಡ್ತಾ ರಾಜ್ಯಭಾರ ಮಾಡಬೇಕಪ್ಪ ಅಂತಂದರೆ, ಸನಾತನಿಗಳ ವಿರುದ್ಧ ನಾವು ನಿಲ್ಲಬೇಕಪ್ಪ ಅಂತಂದರೆ ಇಲ್ಲಿ ಡಿವೈಡ್ ಆ್ಯಂಡ್ ರೂಲ್ ಪಾಲಿಟಿಕ್ಸ್ ಮಾಡಲೇಬೇಕು. ಆಲ್ರೆಡಿ ಸನಾತನಿಗಳು ಡಿವೈಡ್ ಆ್ಯಂಡ್ ರೂಲ್ ಮಾಡಿದ್ರು, 3000 ವರ್ಷಗಳಿಂದ ಗುಲಾಮಗಿರಿ ನಡೀತಾನೆ ಇತ್ತು. ಸೊ ಈ ಸನಾತನಿಗಳಿಗೂ ಏನು ಬೇಕಾಗಿತ್ತು? ಅಧಿಕಾರ ಬೇಕಾಗಿತ್ತು. ಬ್ರಿಟಿಷರು ಹೋಗಲಿ, ಮತ್ತೆ ನಮ್ಮ ಅಂಧಾಧರ್ಮ ಇದೆ ಅಲ್ಲ, ಮನುವಾದದ್ದು, ಅದು ನಡಿಬೇಕಂತೇಳಿ. ಬಟ್ ಬ್ರಿಟಿಷರಿಗೆ ಏನಿತ್ತು? ಸನಾತನಿಗಳು ಹಾಗೆ ಹೋಗ್ಬೇಕು, ಈಗ ಬಿಟ್ಕೊಟ್ಟಿದಾರಲ್ಲ, ನಮ್ಮದೇ ಇರಬೇಕು, ಶಾಶ್ವತ ಸಾಮ್ರಾಜ್ಯ, ಸೂರ್ಯ ಮುಳುಗದ ನಾಡು, ಅದರಲ್ಲಿ ಭಾರತ ಕೂಡ ಬರಬೇಕು ಅನ್ನೋದು ಅವ್ರದ್ದಿತ್ತು. ಸೊ ಅದಕ್ಕಾಗಿ ಫಸ್ಟ್ ಟೈಮ್ ಬ್ರಿಟಿಷರು 1931ರಲ್ಲಿ ಜಾತಿಗಂತಿಯನ್ನು ಮಾಡ್ತಾರೆ. ಅದರ ಉದ್ದೇಶ ಏನಿರುತ್ತೆ? ಡಿವೈಡ್ ಆ್ಯಂಡ್ ರೂಲ್ ಮಾಡೋದು. ಭಾರತೀಯರಲ್ಲಿ ಈಗಾಗಲೇ ಒಂದು ಒಡಕಿದೆ, ಜಾತೀಯತೆ ಇದೆ. ಸೊ ಇದನ್ನೇ ಸ್ವಲ್ಪ ದೊಡ್ಡದು ಮಾಡಿಬಿಟ್ರೆ ನಾವು ಭಾರತದಲ್ಲಿ ಶಾಶ್ವತವಾಗಿ ತಳ ಊರ್ಬೋದು ಅನ್ನೋ ಒಂದು ಅವರ ನಂಬಿಕೆ ಇತ್ತು. ಅದಕ್ಕಾಗಿ ಅವರು ಜಾತಿ ಗಣತಿಯನ್ನು ಮಾಡಿದ್ರು. ಮತ್ತು ಇದರಲ್ಲಿ ಬಹಳಷ್ಟು ಜನ ಸಮಾಜ ಸುಧಾರಕರು ಕೂಡ ಬರ್ತಾರೆ, ಅವರಿಗಿದು ಗೊತ್ತೇ ಇತ್ತು. ಬ್ರಿಟಿಷರ ಗುಲಾಮಗಿರಿ 200-300 ವರ್ಷದಿದೆ, ಆದರೆ ಸನಾತನಿಗಳ ಗುಲಾಮಗಿರಿ ಸಾವಿರಾರು ವರ್ಷಗಳದ್ದಿದೆ. ಸೊ ಇದನ್ನು ಖತಮ್ ಮಾಡಬೇಕಪ್ಪ ಅಂತಂದರೆ ನಾವು ಸ್ವಲ್ಪ ಹೋರಾಟ ಮಾಡಲೇಬೇಕನ್ನೋದು ಗೊತ್ತಾಗಿತ್ತು. ಅವರು ಹೋರಾಟ ಮಾಡಿದ್ರು, ಆದರೂ ಕೂಡ ನಮ್ಮ ಜನ ಮೂರ್ಖರಿದ್ದಾರೆ, ಅವ್ರಿಗೆ ಅರ್ಥ ಆಗಲಿಲ್ಲ. ಇನ್ನು ಸ್ವಾತಂತ್ರ್ಯ ಸಿಕ್ಕ ನಂತರ ಜನಗಣತಿಯನ್ನು ಪ್ರತಿ 10 ವರ್ಷಕ್ಕೇನೆ ಮಾಡ್ತಾನೆ ಬರ್ತಾ ಇದ್ದಾರೆ. ಆದರೆ ಅದರಲ್ಲಿ SC ಮತ್ತು ST ಅವರ ಕಾಸ್ಟ್ ಸೆನ್ಸಸ್ಸನ್ನು ಅಂದರೆ ಜಾತಿ ಗಣತಿಯನ್ನು ಮಾತ್ರ ಮಾಡಿದ್ದಾರೆ. ಇದನ್ನು ರಾಜಕಾರಣಿಗಳು ತಮ್ಮ ಲಾಭಕ್ಕಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಅಂದರೆ ಮಿಕ್ಕವ್ರನ್ನೆಲ್ಲ ಅವಾಯ್ಡ್ ಮಾಡಿದ್ರು ಕೂಡ, ಆಲ್ಮೋಸ್ಟ್ ಆಲ್ ಜಾತಿ ಗಣತಿ ಮಾಡದೇ ಇದ್ರೂ ಕೂಡ ಪ್ರತಿ ಜನಗಣತಿಯಲ್ಲಿ SC ಮತ್ತು STಯ ಡಾಟಾ ಎಷ್ಟಿದೆ ಅನ್ನೋದನ್ನು ಲೆಕ್ಕ ಇಡ್ತಾನೆ ಬಂದಿದ್ದಾರೆ. ಇನ್ನು ಅದಾದ ನಂತರ 2011ರಲ್ಲಿ ಭಾರತದಲ್ಲಿ ಸೋಷಿಯೋ ಎಕಾನಮಿಕ್ ಆ್ಯಂಡ್ ಕಾಸ್ಟ್ ಸೆನ್ಸಸ್ ಆಯಿತು. ಇದರಲ್ಲಿ ಕೂಡ ಇವರು ಜಾತಿ ಗಣತಿಯನ್ನು ಮಾಡಿದರು. ಟೋಟಲ್ ಒಟ್ಟಾರೆ ಜನಸಂಖ್ಯೆಯಲ್ಲಿ ಯಾವ್ಯಾವ ಜಾತಿಯವರು ಎಷ್ಟೆಷ್ಟು ಜನ ಇದ್ದಾರೆ ಅನ್ನೋದನ್ನು ಇವರು ಕೌಂಟ್ ಮಾಡಿದರು. ಆದರೆ ಈ ಒಂದು ಆಫಿಷಿಯಲ್ ಡಾಟಾವನ್ನು ಪಬ್ಲಿಕ್ಕಾಗಿ ಅವರು ಎಲ್ಲಿ ಡಿಸ್ಕ್ಲೋಸ್ ಮಾಡಲಿಲ್ಲ. ಇದರಿಂದ ನಮಗೇನು ಅರ್ಥ ಆಗತ್ತಪ್ಪ ಅಂತಂದರೆ, ಎಲ್ಲ ರಾಜಕಾರಣಿಗಳಿಗೆ ಗೊತ್ತಿದೆ ತಮ್ಮ ವೋಟ್ ಬ್ಯಾಂಕ್ ಯಾವುದು, ಯಾವ್ಯಾವ ಜಾತಿಯವರು, ಯಾವ್ಯಾವ ಧರ್ಮದವರು, ಎಲ್ಲೆಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ, ನಮ್ಮ ವೋಟ್ ಎಷ್ಟಿದೆ ಅನ್ನೋದು ಗೊತ್ತಿದೆ. ಅದಕ್ಕೆ ತಕ್ಕಂತೆಯೇ ಅವರು ವೋಟ್ ಬ್ಯಾಂಕ್ ಪಾಲಿಟಿಕ್ಸನ್ನು ಮತ್ತು ಫ್ರೀಯಾಗಿ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಬಿಟ್ಟು ಗೆದ್ದು ಬರ್ತಾ ಇದ್ರು. ಸೊ ಈಗ ಏನಾಯ್ತಪ್ಪ ಅಂತಂದರೆ 2025ರಲ್ಲಿ ಕಾಂಗ್ರೆಸ್ನವ್ರಿಗೆ ಗೆದ್ದು ಬರೋಕ್ಕೆ ಬೇರೆ ಆಪ್ಷನ್ಗಳೇನು ಉಳಿಲಿಲ್ಲಲ್ಲ. ಅದಕ್ಕಾಗಿ ಏನೋ ಅವ್ರು ಮಾಡೋಕ್ಕೆ ಶುರು ಮಾಡಿದ್ರಪ್ಪ ಅಂತಂದರೆ SC ST ಅವರ ಉದ್ಧಾರ ಆಗಬೇಕು, ಅವರಿಗೂ ಸೋಷಿಯಲ್ ಜಸ್ಟಿಸ್ ಸಿಗಬೇಕು ಅಂಥೇಳಿ ಅದಕ್ಕಾಗಿ ನೀವು ಜಾತಿ ಗಣತಿ ಮಾಡಿ, ನಾವು ಮಾಡ್ತೀವಿ ಅನ್ನೋದನ್ನು ಒಂದು ಶುರು ಮಾಡಿದರು. ಅಪ್ಪ ಕಾಂಗ್ರೆಸ್ನವರೇ, ನೀವು SC ST OBC ಅವರ ಉದ್ಧಾರ ಮಾಡ್ಬೇಕಂತಂದರೆ 70 ವರ್ಷದಿಂದ ಏನು ಮಾಡ್ತಾ ಇದ್ದೀರಾ? ನೀವು ಬರೀ ಬಡವರನ್ನಾಗಿಡೋಕೆ ಬಿಟ್ಟಿ ಭಾಗ್ಯಗಳನ್ನು ಕೊಡೋದು ಬಿಟ್ಟರೆ ಬೇರೆ ಏನೂ ಮಾಡ್ತಾ ಇಲ್ಲ. ಇನ್ನು ಮೋದಿಜಿಯವರು, BJPಯವರು ಶ್ರೀಮಂತರನ್ನು ಮತ್ತಷ್ಟು ಶ್ರೀಮಂತರನ್ನಾಗಿ ಮಾಡೋಕ್ಕೆ ಅವ್ರಿಗೆ ಬಿಟ್ಟಿ ಭಾಗ್ಯ ಕೊಡ್ತಾ ಇದ್ದಾರೆ. ಸೊ ಮೋದಿಜಿಯವರಂತೂ ಶ್ರೀಮಂತರಿಗಾಗಿ ಅಲ್ಲಿ ಏನಾದರೂ ಮಸೀಹ ಆದರು, ಮತ್ತು ನೀವೇ ಅಲ್ಲಿ ಬಡವರಿಗಾಗಿ ಏನಾದ್ರಿ? ನೀವೇ ದುಶ್ಮನ್ ಆದ್ರಿ ಅಲ್ಲ. ಸೊ ಇವರು ಡಿಮ್ಯಾಂಡ್ ಮಾಡೋದ್ರಿಂದ ಮೋದಿಜಿಯವರಿಗೂ ಕೂಡ ಬೇರೆ ಆಪ್ಷನ್ ಇರಲಿಲ್ಲ. ಬಟ್ ಅದೇ ರೈಟ್ ಟೈಮಿಗೆ ಈ ಪಹಲ್ಗಾಮ್ ಟೆರರ್ ಅಟ್ಯಾಕನ್ನು ಟೈಮ್ಲೈನಿಂದ ಕಳಿಸ್ಬೇಕಲ್ಲ, ಅದಕ್ಕಾಗಿ ಮೋದಿಜಿಯವರು ಈ ಜಾತಿ ಗಣತಿಯನ್ನು ಮಾಡ್ತೀನಿ ಅನ್ನೋದನ್ನೇ ಹೇಳಿಬಿಟ್ಟು ಮಾಸ್ಟರ್ ಸ್ಟ್ರೋಕನ್ನು ಒಂದನ್ನು ಕೊಟ್ಟರು ಅಂಧಭಕ್ತರಿಗೆ. ಇದರಿಂದ BJPಗೆ ಏನು ಲಾಭ ಆಗತ್ತಪ್ಪ ಅಂತಂದರೆ, ಇನ್ನು ನೆಕ್ಸ್ಟ್ ಬಿಹಾರ ಮತ್ತು ಉತ್ತರ ಪ್ರದೇಶದ ಎಲೆಕ್ಷನ್ ಬರುತ್ತಲ್ಲ, ಅದರಲ್ಲಿ ಅದಕ್ಕೆ ಲಾಭ ಆಗತ್ತೆ. ಭಾರತ ದೇಶದಲ್ಲಿಯೇ ಅತಿ ಹೆಚ್ಚು ಅವಿದ್ಯಾವಂತರಿರೋದು, ನಿರುದ್ಯೋಗಿಗಳಿರೋದು, ಕ್ರಿಮಿನಲ್ಸ್ಗಳಿರೋದು ಮತ್ತು ಜಾತೀಯತೆ ಆಗೋದು ಈ ಬಿಹಾರ ಮತ್ತು ಉತ್ತರ ಪ್ರದೇಶಗಳಲ್ಲೇ. ಸೊ ಅಲ್ಲಿ ಇವರಿಗೆ ಲಾಭ ಆಗೇ ಆಗತ್ತೆ. ಕಾಂಗ್ರೆಸ್ನವರು ಕೂಡ ಜಾತಿ ಗಣತಿ ಮಾಡ್ಕೊಂಡ್ಬಿಟ್ಟು SC ST OBCಯನ್ನು ತಮ್ಮ ಬಕೆಟಿಗೆ ಹಾಕೊಂಡ್ಬಿಟ್ಟು ತಾವು ಗೆದ್ದು ಬರಬೇಕು ಅನ್ನೋ ಒಂದು ಹಗಲುಗನಸಲ್ಲಿದ್ದರು. ಸೊ ಆ ಹಗಲುಗನಸಿಗೆ ಮೋದಿಜಿಯವರು ಅವರದೇ ಬಾಣವನ್ನು ಅವ್ರಿಗೆ ಬಿಟ್ಬಿಟ್ಟು ಕಾಂಗ್ರೆಸ್ನವರು ಏನು ಆಸೆ ಪಡ್ತಾ ಇದ್ರಲ್ಲ ಅದನ್ನು ನಾವೇ ಮಾಡೋಣ, ನಾವೇ ಮಾಡಿಬಿಟ್ಟು ವೋಟ್ ಬ್ಯಾಂಕನ್ನು ಭದ್ರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವರು ಇದನ್ನು ಮಾಡಿದ್ದಾರೆ. ಇನ್ನು ಎಲ್ಲ ಜಾತಿಯ ಜನರ ಜನಸಂಖ್ಯೆಯನ್ನು ಕೌಂಟ್ ಮಾಡ್ತಾರಪ್ಪ ಅಂತಂದರೆ ಅದರ ಜೊತೆಗೆ ಮುಸ್ಲಿಮರ ಜನಸಂಖ್ಯೆಯನ್ನು ಕೂಡ ಕೌಂಟ್ ಮಾಡ್ತಾರೆ. ಸೊ ಮತ್ತೆ ಅವರಿಗೆ ಹಿಂದೂ ಮುಸ್ಲಿಂ ಮಾಡೋಕ್ಕೆ ಈಸಿ ಆಗತ್ತೆ.
ಮತ್ತೆ ದೇಶದಲ್ಲಿ ದಂಗೆಗಳನ್ನು ಮಾಡೋಕ್ಕೆ, ಟೆರರ್ ಅಟ್ಯಾಕ್ಗಳನ್ನು ಮಾಡಿಬಿಟ್ಟು ತಮ್ಮ ವೋಟ್ ಬ್ಯಾಂಕನ್ನು ಭದ್ರಪಡಿಸಿಕೊಳ್ಳೋಕ್ಕೆ ಇವ್ರಿಗೆ ಈಜಿ ಆಗುತ್ತೆ. ಸೊ ಒಟ್ಟಾರೆಯಾಗಿ ರಾಜಕಾರಣಿಗಳ ಸ್ವಾರ್ಥಕ್ಕಾಗಿಯೇ ಈ ಜಾತಿ ಗಣತಿ ಆಗ್ತಾ ಇದೆ. ಆ್ಯಕ್ಚುಲಿ ಹಾಗೆ ನೋಡೋಕೆ ಹೋದ್ರೆ ಇದು ಆಗಬಾರ್ದು. ಮಾಡ್ತಾ ಇದ್ದಾರೆ ಅಂತಂದರೆ ಅದರಿಂದ ಕೆಲವೊಂದಿಷ್ಟು ಲಾಭಗಳು ಕೂಡ ಇರ್ತವೆ, ನಷ್ಟಗಳು ಕೂಡ ಇರ್ತವೆ. ಮೊದಲು ನಾವು ಈ ಜಾತಿ ಗಣತಿಯ ಲಾಭಗಳ ಬಗ್ಗೆ ನೋಡೋಣ. ಬೆನಿಫಿಟ್ ನಂಬರ್ 1, ಸೋಷಿಯಲ್ ಆ್ಯಂಡ್ ಎಕಾನಮಿಕಲ್ ಜಸ್ಟಿಸ್ ಟು SC ST ಆ್ಯಂಡ್ OBC. ಈ ಜಾತಿ ಗಣತಿಯನ್ನು ಮಾಡೋದ್ರಿಂದ SC ST ಮತ್ತು OBC ಅವರಿಗೆ ಸೋಷಿಯಲ್ ಹಾಗೂ ಎಕಾನಮಿಕಲ್ ಜಸ್ಟಿಸ್ ಸಿಗತ್ತೆ, ಒಂದು ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಸಿಗತ್ತೆ. ಅದಕ್ಕಾಗಿ ಇದನ್ನು ಮಾಡೋದ್ರಿಂದ ಇದೇ ಲಾಭ ಆಗತ್ತೆ ಅಂಥೇಳಿ ಎಲ್ಲ ರಾಜಕಾರಣಿಗಳು ಹೇಳ್ತಾ ಇದ್ದಾರೆ. ಬಟ್ ಇದು ಅಂದುಕೊಂಡಷ್ಟು ಸುಲಭವಿಲ್ಲ. ಸೊ ಅವ್ರೇನು ಹೇಳ್ತಾ ಇದ್ದಾರೆ, ನಾವು ಜಾತಿ ಗಣತಿಯನ್ನು ಮಾಡೋದ್ರಿಂದ ನಮಗೆ ಗೊತ್ತಾಗತ್ತೆ ಯಾವ್ಯಾವ ಜಾತಿಯಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ, ಮತ್ತು ಅವರ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಅವ್ರ ಹತ್ರ ಜಾಬ್ ಇದೇನಾ ಇಲ್ವಾ, ಕಾರ್ ಇದೇನಾ ಇಲ್ವಾ, ಮನೆ ಇದೇನಾ ಇಲ್ವಾ, ಮದುವೆ ಆಗಿದೆ ಇಲ್ವಾ, ಮತ್ತು ಅವ್ರ ಹತ್ರ ಬಿಸ್ನೆಸ್ ಇದೇನಾ ಇಲ್ವಾ, ಸಂಪತ್ತಿದೇನಾ ಇಲ್ವಾ, ಅವ್ರ ಮನೆಯಲ್ಲಿ ಎಷ್ಟು ಜನ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಎಷ್ಟು ಜನ ಪೊಲಿಟಿಕ್ಸ್ನಲ್ಲಿದ್ದಾರೆ, ಇದೆಲ್ಲ ಗೊತ್ತಾಗತ್ತೆ. ಸೊ ಗೊತ್ತಾಗೋದ್ರಿಂದ ನಾವು ಅವರಿಗೆ ಅಪ್ಲಿಪ್ಮೆಂಟನ್ನು ಕೊಡ್ಬೋದು ಮತ್ತು ಅವರ ರೀಪ್ರೆಸೆಂಟೇಷನನ್ನು ಜಾಸ್ತಿ ಮಾಡ್ಬೋದು. ಅದಕ್ಕಾಗಿ ಜಾತಿ ಗಣತಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಜಾತಿ ಗಣತಿ ಮಾಡೋದ್ರಿಂದ ಎಜುಕೇಷನ್ನಲ್ಲಿ, ಜಾಬ್ಸ್ನಲ್ಲಿ, ಬಿಸ್ನೆಸ್ಸಲ್ಲಿ, ಪೊಲಿಟಿಕ್ಸ್ನಲ್ಲಿ, ನ್ಯೂಸ್ ಮೀಡಿಯಾದಲ್ಲಿ SC ST OBC ಅವರ ರೀಪ್ರೆಸೆಂಟೇಷನ್ ಜಾಸ್ತಿ ಆಗತ್ತೆ. ಅದಕ್ಕಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದನ್ನು ಮಾಡೋದ್ರಿಂದ ಆಗಲ್ಲ ಅನ್ನೋದು ನನ್ನ ದೃಢವಾದ ನಂಬಿಕೆಯಾಗಿದೆ. ಯಾಕಪ್ಪ ಅಂತಂದರೆ ಮೋದಿಜಿ ಬಂದ ತಕ್ಷಣ SC ST OBC ಅವರಿಗಾಗಿನೇ ಎಲ್ಲ ಸ್ಟಾರ್ಟಪ್ ಸ್ಕೀಮ್ಗಳಿವೆ ಅಂತೇಳಿ ತಂದಿದ್ರು. ಬಟ್ ಅದರ ಗ್ರೌಂಡ್ ರಿಯಾಲಿಟಿ ಏನಿದೆ, ರಾಜಕಾರಣಿಗಳ ಕಾರ್ಯಕರ್ತರಿಗೆ ಅಂದರೆ ಪೊಲಿಟಿಕಲ್ ಪಿಗ್ಸ್ಗಳಿಗೆ ಮತ್ತು ಅಪ್ಪರ್ ಕಾಸ್ಟ್ನವರಿಗೆ ಮಾತ್ರ ಸ್ಟಾರ್ಟಪ್ ಇಂಡಿಯಾದಲ್ಲಿ ಫಂಡ್ ಸಿಕ್ತು 15 ಕೋಟಿ ತನಕನೂ. ಮಿಕ್ಕವ್ರಿಗೇನು ಬದನೆಕಾಯಿನೂ ಸಿಗಲಿಲ್ಲ. ಸೊ ಈಗ ಸದ್ಯದ ಸ್ಟಾರ್ಟಪ್ ಇಂಡಸ್ಟ್ರಿಯನ್ನು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ನಿಮಗೆ ಜೈನ್ಸು ಮತ್ತು ಬ್ರಾಹ್ಮಿನ್ಸ್ ಬಿಟ್ಟರೆ ಬೇರೆ ಯಾರದ್ದೇ ಸ್ಟಾರ್ಟಪ್ನ ಬಗ್ಗೆ ಒಂದು ಸಣ್ಣ ನ್ಯೂಸ್ ಕೂಡ ನಿಮಗೆ ಡಿಜಿಟಲ್ ಮಾಧ್ಯಮ ಇರ್ಬೋದು, ನ್ಯೂಸ್ ಮೀಡಿಯಾ ಇರ್ಬೋದು, ಅದರಲ್ಲಿ ಕಾಣಿಸಲ್ಲ. ಅಂದರೆ ಇವ್ರೇನು ಹೇಳಿದ್ರು, SC ST OBC ಅವರ ಉದ್ಧಾರಕ್ಕಾಗಿಯೇ ಸ್ಟಾರ್ಟಪ್ ಇಂಡಿಯಾ ಸ್ಕೀಮ್ಗಳಿವೆ ಅಂತಂದರು. ಬಟ್ ಅಸಲಿಗೆ ಉದ್ಧಾರ ಯಾರ್ದಾಯ್ತು, ಜೈನ್ ಮತ್ತು ಬ್ರಾಹ್ಮಿನ್ಸ್ ಇರ್ದಾಯ್ತು. ಸೊ ಹೊಡೆತ ಯಾರಿಗೆ ಕುಂತು, ಇವ್ರಿಗೇನೆ. ಈಗ ಹೆಂಗೆ ಕುರಿನ ಬಲಿ ಕೊಡ್ಬೇಕಂತಂದರೆ ಹಾರ ತುರಾಯಿ ಹಾಕಿಸ್ಬಿಟ್ಟು ಕೊಬ್ಬಿಸ್ತಾರಲ್ಲ, ಸೊ ಅದೇ ಒಂದು ಇನ್ಸಿಡೆಂಟು SC ST OBC ಅವರ ಜೊತೆಗೆ ಆಗತ್ತೆ ಈ ಜಾತಿ ಗಣತಿ ಆಗೋದ್ರಿಂದ. ಸೊ ಅವ್ರ ರೀಪ್ರೆಸೆಂಟೇಷನ್ ಏನು ಜಾಸ್ತಿ ಆಗಲ್ಲ, ನೀವು ಅವಕಾಶ ಕೊಟ್ಟರೆ ತಾನೇ. SC ST OBC ಅವರಿಗೆ ರಿಸರ್ವೇಷನ್ ಇದೆ, ಅವ್ರು ಟ್ಯಾಲೆಂಟೆಡ್ ಹುಡುಗರಿದ್ದಾರೆ, ನಾವು ಗೌರ್ಮೆಂಟ್ ಜಾಬ್ ಕರೆದ್ರೆ ಅವ್ರಿಗೆ ಜಾಬ್ ಸಿಗತ್ತೆ ಅನ್ನೋ ಒಂದು ಭಯ ಇದೆ. ಅದಕ್ಕಾಗಿ ಇವರು ಜಾಬನ್ನೇ ಕರೆಯೋದನ್ನು ನಿಲ್ಲಿಸಿಬಿಟ್ರು. ಇನ್ನು ಪ್ರೈವೇಟ್ ಸೆಕ್ಟರ್ನಲ್ಲಿ ನೋಡಿ, ನೀವು ಫಿಲಮ್ ಇಂಡಸ್ಟ್ರಿಗೆ ಹೋಗಿ, ಬಿಸ್ನೆಸ್ ಸೆಕ್ಟ್ರಿಗೆ ಹೋಗಿ, ಕಂಪ್ನಿಗಳಿಗೆ ಹೋಗಿ, ಸ್ಟಾರ್ಟಪ್ಗೆ ಹೋಗಿ, ಫ್ಯಾಕ್ಟ್ರಿಗಳಿಗೆ ಹೋಗಿ, ಸ್ಕೂಲು ಕಾಲೇಜಸ್ಗಳಿಗೆ ಹೋಗಿ, ಹಾಸ್ಪಿಟಲ್ಗಳಿಗೆ ಹೋಗಿ, ಪೊಲಿಟಿಕ್ಸ್ ಪಾರ್ಟಿಗಳಿಗೆ ಹೋಗಿ, ಎಲ್ಲದರಲ್ಲೂ ಕೂಡ ಪ್ರೆಸೆಂಟೇಷನ್ ಯಾರ್ದಿದೆ, ಎಲ್ಲದರಲ್ಲೂ ಕೂಡ ಬ್ರಾಹ್ಮಣರದ್ದೇ ಮೆಜಾರಿಟಿ ಇದೆ. ಮತ್ತು ಅದರಲ್ಲಿ ದುಡ್ಡು ಯಾರು ಹಾಕ್ತಾರೆ, ಜೈನರು ಹಾಕ್ತಾರೆ. ಅಂದರೆ ಬ್ರಾಹ್ಮಣರಿಗೆ ಪವರ್ ಬೇಕಾಗಿದೆ, ಜೈನರಿಗೆ ದುಡ್ಡು ಬೇಕಾಗಿದೆ. ಸೊ ಇವರ ಒಂದು ಜುಗಲ್ಬಂದಿ ಇದೆಯಲ್ಲ, ಜೈನ್ ಬ್ರಾಹ್ಮಣ್ ಜುಗಲ್ಬಂದಿ, ಇದನ್ನು ಈ ರಿಸರ್ವೇಷನ್ ಕೊಡೋದ್ರಿಂದ ಅಥವಾ ಇವರ ರೀಪ್ರೆಸೆಂಟೇಷನನ್ನು ಜಾಸ್ತಿ ಮಾಡೋದ್ರಿಂದ ಮುರಿಯೋಕ್ಕೆ ಆಗಲ್ಲ. ಸೋಷಿಯಲ್ ಜಸ್ಟಿಸ್ ಸಿಗಬೇಕಪ್ಪ ಅಂತಂದರೆ ನಾವು ಈ ಒಂದು ಕ್ರಮವನ್ನು ಮಾಡೋದ್ರಿಂದ ಆಗಲ್ಲ. ಸೊ ಬ್ರಾಹ್ಮಣರಿಗೆ ಏನು ಸಿಟ್ಟಿದೆ, ಇವ್ರಿಗೆ ರಿಸರ್ವೇಷನ್ ಕೊಡ್ತಾ ಇದ್ದಾರೆ, ನಮಗೆ ರಿಸರ್ವೇಷನ್ ಕೊಡ್ತಾ ಇಲ್ಲ, ನಮ್ಮ ಪೂರ್ವಜರು ಮಾಡಿರುವ ತಪ್ಪಿಗೆ ನಾವ್ಯಾಕೆ ಶಿಕ್ಷೆ ಅನುಭವಿಸಬೇಕು ಅನ್ನೋ ಒಂದು ವಾದ ಇದೆ. ಅವರ ವಾದ ಸರಿಯಾಗಿಯೂ ಇದೆ. ನಿಮ್ಮ ತಾತ ಮರ್ಡರ್ ಮಾಡಿದ್ದಾನೆ ಅಂತೇಳಿ ನಿಮ್ಮನ್ನೋದು ಗಲ್ಲಿಗೇರಿಸಿದ್ರೆ ಹೆಂಗಾಗತ್ತೆ? ಸೊ ಇದೇ ಒಂದು ಪ್ರಾಬ್ಲಮ್ ಇದೆಯಲ್ಲ ಬ್ರಾಹ್ಮಣರ ಜೊತೆಗಿದೆ. ಸೊ ಅದಕ್ಕಾಗಿ ಅವರು ಇಂಟೆನ್ಷನ್ ಆಗಿ ಈ ರೀತಿ ಮಾಡ್ತಾ ಇದ್ದಾರೆ. ಸೊ ಇದು ಹೋಗ್ಬೇಕಪ್ಪ ಅಂತಂದರೆ ಇದಕ್ಕೆ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತಂದರೆ ಬಸವ ಲಿಂಗಾಯತ ತತ್ವ. ಬಸವಣ್ಣವರು ಇದಕ್ಕೆ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಈ ಸಮಾಜದಿಂದ ಜಾತೀಯತೆ, ಧರ್ಮವಾದ, ಭಾಷಾ ವಿವಾದ, ಗಂಡು ಹೆಣ್ಣು ಭೇದ ಭಾವ, ಮೇಲು ಕೀಳು, ಬಡವ ಶ್ರೀಮಂತ, ಇದೆಲ್ಲ ಹೋಗ್ಬೇಕಪ್ಪ ಅಂತಂದರೆ ಬಸವಣ್ಣನವರು ತಮ್ಮ ಬಸವ ಲಿಂಗಾಯತದಲ್ಲಿ ಒಂದು ಸೊಲ್ಯೂಷನನ್ನು ಕೊಟ್ಟಿದ್ದಾರೆ. ಅದೇ ಸೊಲ್ಯೂಷನ್ ಇದೆ, ಅದರಿಂದ ಸಿಗ್ಬೋದು. ಬಟ್ ಇದರಿಂದಂತೂ ಏನೂ ಆಗಲ್ಲ. ಮತ್ತೆ ಲಾಸ್ ಯಾರಿಗಾಗತ್ತಪ್ಪ ಅಂದರೆ SC ST OBC ಅವ್ರಿಗೆ ಆಗತ್ತೆ. ಸೊ ಈಗ ಏನು ಕರ್ನಾಟಕದಲ್ಲಿ ಲಿಂಗಾಯತರು ನಾವೇ ಹೆಚ್ಚು ಅಂಥೇಳಿ ಎಲ್ಲದರಲ್ಲೂ ಕೂಡ ಹಾರಾಟ ಮಾಡ್ತಾರೋ ಅದು ಸ್ವಲ್ಪ ಕಡಿಮೆ ಆಗಬೇಕು. ನಮ್ಗೆ ಗೊತ್ತಿದೆ, ನಾನು ಲಿಂಗಾಯತ್ನಾಗೆ ಹೇಳ್ತಾ ಇರುವೆ, ನಮ್ಮ ಮನೆಯವರಾಯಿತು, ಫ್ಯಾಮಿಲಿಯವರಾಯಿತು, ರಿಲೇಟಿವ್ಸು ಮತ್ತು ಏನೇನಿದಾರಲ್ಲ ಇವರೆಲ್ಲರೂ ಕೂಡ ನಾವು ಲಿಂಗಾಯತರು ಅಂತೇಳಿ ಸಮಾಜದಲ್ಲಿ ಇವ್ರದ್ದೊಂದು ದಬದಬ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹೆಂಗೆ ಬಿಹಾರ, ಉತ್ತರ ಪ್ರದೇಶದಲ್ಲಿ ಬ್ರಾಹ್ಮಣರು ತಮ್ಮದೇ ಆದಂಥ ಒಂದು ವರ್ಚಸ್ಸನ್ನು ಕ್ರಿಯೇಟ್ ಮಾಡೋಕ್ಕೆ ಹೋಗ್ತಾರೋ, ರಾಜಸ್ಥಾನದಲ್ಲಿ ರಜಪೂತರು ಹೆಂಗೆ ತಮ್ಮ ಒಂದು ವರ್ಚಸ್ಸನ್ನು ಕ್ರಿಯೇಟ್ ಮಾಡೋಕ್ಕೆ ಹೋಗ್ತಾರೋ, ಮಹಾರಾಷ್ಟ್ರದಲ್ಲಿ ಮರಾಠರು ಹೆಂಗೆ ತಮ್ಮ ವರ್ಚಸ್ಸನ್ನು ಕ್ರಿಯೇಟ್ ಮಾಡೋಕ್ಕೆ ಹೋಗ್ತಾರೋ, ಗುಜರಾತ್ನಲ್ಲಿ ಜೈನರು ಹೆಂಗೆ ತಮ್ಮ ವರ್ಚಸ್ಸನ್ನು ಕ್ರಿಯೇಟ್ ಮಾಡೋಕ್ಕೆ ಹೋಗ್ತಾರೋ, ಪುಣೆಯಲ್ಲಿ ಪೇಶ್ವಾಗಳು ಹೇಗೆ ತಮ್ಮ ವರ್ಚಸ್ಸನ್ನು ಕ್ರಿಯೇಟ್ ಮಾಡೋಕ್ಕೆ ಹೋಗ್ತಾರೋ, ಅದೇ ರೀತಿ ಕರ್ನಾಟಕದಲ್ಲಿ ಲಿಂಗಾಯತರು ವರ್ಚಸ್ಸನ್ನು ಕ್ರಿಯೇಟ್ ಮಾಡೋಕ್ಕೆ ಹೋಗ್ತಾರೆ. ಆದರೆ ಈ ಜಾತಿ ಗಣತಿ ಆದಾಗ ಇವ್ರಿಗೆ ಗೊತ್ತಾಗತ್ತಲ್ಲ, ಜಾಸ್ತಿ ಜನಸಂಖ್ಯೆ ಇರೋದು OBC ಅವರದ್ದು.
ಅದಾದ ನಂತರ SC ST ಅವರದ್ದು, ಅದಾದ ನಂತರ ಮುಸ್ಲಿಮರದ್ದು ಅನ್ನೋದೊಂದು ರಿಯಾಲಿಟಿ ಗೊತ್ತಾಗತ್ತಲ್ಲ. ಸೊ ಆವಾಗ ಅವರ ಒಂದು ಸ್ವಲ್ಪ ವರ್ಚಸ್ಸು ಕಡಿಮೆ ಆಗೋ ಸಾಧ್ಯತೆ ಇದೆ. ಬಟ್ ಅದರಿಂದ ಏನೂ ಪ್ರಯೋಜನ ಆಗಲ್ಲ. ಯಾಕಂದರೆ ಈಗ ಅವರು ಬೆಳೆದು ಬಿಟ್ಟಿದ್ದಾರೆ. ಅವರ ಹತ್ರ ಲಕ್ಷಾಂತರ ಕೋಟಿ ಅಕ್ರಮ ಆಸ್ತಿ ಇದೆ. ಸೊ ಅವ್ರ ಹತ್ರ ಎಲ್ಲ ಸರ್ಕಾರಗಳಿವೆ, ರಾಜಕೀಯ ಪಕ್ಷಗಳಿವೆ, ಮಠ ಮಾನ್ಯಗಳಿವೆ, ದೇವಸ್ಥಾನಗಳಿವೆ, ನ್ಯೂಸ್ ಮೀಡಿಯಾಗಳಿವೆ, ಕಂಪ್ನಿಗಳಿವೆ, ಸ್ಟಾರ್ಟಪ್ಗಳಿವೆ, ಫ್ಯಾಕ್ಟ್ರಿಗಳಿವೆ, ಹಾಸ್ಪಿಟಲ್ಗಳಿವೆ. A to Z ಸಂಪತ್ತು ಅಪ್ಪರ್ ಕಾಸ್ಟ್ನವ್ರ ಹತ್ರ ಇದೆ. ಸೊ ಹೀಗಿರುವಾಗ ನೀವು ಅವರಿಗೆ ರೀಪ್ರೆಸೆಂಟೇಷನ್ ಕೊಡ್ತೀನಿ ಅಂತಂದರೆ ಆಗೋದೇ ಇಲ್ಲ. ಜಾತಿ ಅನ್ನೋದು ಮೈಂಡಿನಲ್ಲಿದೆ. ಸೊ ನೀವು ಇದನ್ನು ಮಾಡೋದ್ರಿಂದ ಮತ್ತೆ ಅವರ ಮೈಂಡಿಗೆ ಜಾತೀಯತೆಯನ್ನು ತುರುಕಿದಂಗೆ ಆಗತ್ತೆ ಹೊರತಾಗಿ ಅವರಿಗೆ ಸೊಲ್ಯೂಷನ್ ಸಿಗಲ್ಲ. ಉಲ್ಟಾ ನಿಮಗೆ ಸೋಷಿಯಲ್ ಜಸ್ಟಿಸ್ ಸಿಗೋ ಬದಲು ಇವರೊಂದಿಗೆ ಮತ್ತೆ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಆಗೋಕ್ಕೆ ಶುರು ಆಗತ್ತೆ. ಬೆನಿಫಿಟ್ ಥರ ಕಾಣಿಸುತ್ತೆ, ಬಟ್ ಇದೇ ಒಂದು ದೊಡ್ಡ ಡಿಸ್ಅಡ್ವಾಂಟೇಜ್ ಆಗಿದೆ. ಬೆನಿಫಿಟ್ ನಂಬರ್ 2, ಅಕ್ಯುರೇಟ್ ಡಾಟಾ ಫಾರ್ ರಿಸರ್ವೇಷನ್ ಆ್ಯಂಡ್ ವೆಲ್ಫೇರ್. ಯಾವ ಜನರಿಗೆ ಉಚ್ಚ ಜಾತಿಯವರಿಂದ ಸಾವಿರಾರು ವರ್ಷಗಳಿಂದ ಅನ್ಯಾಯ ಆಗಿದೆನೋ, ಅವಕಾಶಗಳು ಸಿಕ್ಕಿಲ್ವೋ ಅವರನ್ನು ಮೇಲೆತ್ತುವುದಕ್ಕಾಗಿ ನಮ್ಮ ಭಾರತದಲ್ಲಿ ರಿಸರ್ವೇಷನ್ ಇದೆ. ಆದರೆ ಈ ರಿಸರ್ವೇಷನನ್ನು ನಾವು ಯಾವ ಡಾಟಾ ಬೇಸ್ ಮೇಲೆ ಕೊಡ್ತಾ ಇದ್ದೀವಪ್ಪ ಅಂತಂದರೆ 100 ವರ್ಷಕ್ಕಿಂತಲೂ ಹಳೆಯದಾದ 1931ರ ಬ್ರಿಟಿಷರ ಜಾತಿಗಣತಿಯ ಆಧಾರದ ಮೇಲೆ ನಾವು ರಿಸರ್ವೇಷನನ್ನು ಕೊಡ್ತಾ ಇದ್ದೀವಿ. ನಾವೀಗ ಸರಿಯಾಗಿ ನಿಷ್ಪಕ್ಷಪಾತವಾಗಿ ಜಾತಿ ಗಣತಿಯನ್ನು ಮಾಡಿದರೆ ನಮಗೆ ರಿಸರ್ವೇಷನನ್ನು ಕೊಡೋದಕ್ಕೆ ಮತ್ತು ವೆಲ್ಫೇರನ್ನು ಮಾಡೋದಕ್ಕೆ ಅಕ್ಯುರೇಟ್ ಆಗಿರುವ ಡಾಟಾ ಸಿಗತ್ತೆ. ಇದಂತೂ ಬೆನಿಫಿಟೇ ಆಗಿದೆ. ಆದರೆ ಇದನ್ನು ಸರಿಯಾಗಿ ಮಾಡೋ ಅವಶ್ಯಕತೆ ಇದೆ. ಸೊ ನೀವು ಜಾತಿ ಗಣತಿ ಮಾಡಿದ ತಕ್ಷಣ ನಮ್ಮ ಜಾತಿಯವರ ಸಂಖ್ಯೆಯನ್ನು ಕಡಿಮೆ ಮಾಡಿದ್ದೀರಾ, ಇವ್ರದ್ದು ಜಾಸ್ತಿ ಮಾಡಿದ್ದೀರಾ ಅನ್ನೋ ಅಪವಾದಗಳು ಬರಬಾರ್ದು. ನೀವು ಜಾತಿ ಗಣತಿ ಮಾಡ್ತಾ ಇದ್ದೀರಾ ಅಂತಂದರೆ ಅದು ಸೈಂಟಿಫಿಕ್ ಆಗಿರಬೇಕು ಮತ್ತು ಟ್ರಾನ್ಸ್ಪರೆಂಟ್ ಆಗಿರಬೇಕು. ಲೋಪದೋಷಗಳು ಆದಷ್ಟು ಕಡಿಮೆ ಇರಬೇಕು, ಜಾಸ್ತಿ ಎರರ್ಗಳು ಆಗಬಾರ್ದು. ಈ ಕಾಂಗ್ರೆಸ್ಸಿನವರ ಒಂದು ವಾದ ಏನಿದೆಯಪ್ಪ ಅಂತಂದರೆ 52% ಜನಸಂಖ್ಯೆ ಇರುವ OBC ಅವರಿಗೆ ಬರೀ 27% ರಿಸರ್ವೇಷನ್ ಇದೆ. ಆದರೆ 3.5% ಜನಸಂಖ್ಯೆ ಇರುವ ಅಪ್ಪರ್ ಕಾಸ್ಟ್ನವರಿಗೆ 10% EWS ರಿಸರ್ವೇಷನ್ ಕೊಟ್ಟಿದ್ದಾರೆ. ಏನು ಹೇಳದೆ ಕೇಳದೆ ಬೀದಿಗಿಳಿದು ಹೋರಾಟ ಮಾಡದೆ. ಅದಕ್ಕಾಗಿ ಇಲ್ಲಿ OBC ಅವರಿಗೆ ಅನ್ಯಾಯ ಆಗ್ತಾ ಇದೆ. ಅದಕ್ಕಾಗಿ ಇವರ ರಿಸರ್ವೇಷನನ್ನು 50% ಮಾಡಬೇಕು, 60-70% ಮಾಡಬೇಕು ಅಂತೇಳಿ ಕಾಂಗ್ರೆಸ್ಸಿಗರ ವಾದ ಇರುತ್ತೆ. ಸೊ ಇದಂತೂ ನಿಜ ಇದೆ. ಉಚ್ಚ ಜಾತಿಯವರು ಯಾರೂ ಕೂಡ, ಬ್ರಾಹ್ಮಣರು ಯಾರೂ ಕೂಡ ರೋಡಿಗಿಳಿದು ಬಿಟ್ಟು ನಮಗೆ ರಿಸರ್ವೇಷನ್ ಕೊಡಿ ಅಂತೇಳಿ ಯಾವತ್ತೂ ಕೇಳಿಲ್ಲ, ಕೇಳೋದು ಇಲ್ಲ. ಯಾಕಂದರೆ ಅವರ ಹತ್ರ ಎಲ್ಲನೂ ಇದೆ. ಸೊ ಆದರೂ ಕೂಡ ಅವರಲ್ಲಿ ಕೆಲವೊಂದಿಷ್ಟು ಜನ ಬಡವರಿದ್ದಾರೆ ಅಂತ ಹೇಳ್ಬಿಟ್ಟು ಮೋದಿಜಿಯವರೇ EWS ರಿಸರ್ವೇಷನನ್ನು 10% ಕೊಟ್ಟಿದ್ದಾರೆ. ಸೊ ಇದರಲ್ಲೇನು ತಪ್ಪಿಲ್ಲ. ಬಟ್ ಇಲ್ಲಿ ಬರ್ತಾ ಇರುವ ವಾದ ಏನಪ್ಪ ಅಂತಂದರೆ ಎಲ್ಲರ ಮಧ್ಯೆ ಕೂಡ ಈ ಜಾತಿ ಮತ್ತು ರಿಸರ್ವೇಷನ್ ಅನ್ನೋದು ಮನಸ್ತಾಪವನ್ನು ಕ್ರಿಯೇಟ್ ಮಾಡ್ತಾ ಇದೆ, ಬಿಕ್ಕಟ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ. ನಮ್ಮ ಹತ್ರ 100% ಅಕ್ಯುರೇಟ್ ಆಗಿರುವ ಡಾಟಾ ಇದೆಯಪ್ಪ ಅಂತಂದರೆ ನಾವು ಇದನ್ನೆಲ್ಲವನ್ನು ತೆಗೆದುಬಿಟ್ಟು ಹೊಸ ರಿಸರ್ವೇಷನ್ ಸಿಸ್ಟಮನ್ನು ಲಾಗು ಮಾಡ್ಬೋದು. ಅದು 100% ರಿಸರ್ವೇಷನ್ ಸಿಸ್ಟಮ್. ಅಂದರೆ ಎಲ್ಲ ಜಾತಿಗಳಿಗೂ, ಎಲ್ಲ ಧರ್ಮದವರಿಗೂ ಅವರವರ ಜನಸಂಖ್ಯೆಯ ಆಧಾರದ ಮೇಲೆ ಅವರಿಗೆ 100% ರಿಸರ್ವೇಷನ್. ಅಂದರೆ ಅವರ ಜನಸಂಖ್ಯೆ ಎಷ್ಟಿರುತ್ತೋ ಅಷ್ಟು % ಅವರಿಗೆ ರಿಸರ್ವೇಷನ್ ಇರುತ್ತೆ. ಉದಾಹರಣೆಗಾಗಿ ಈಗ SC ಕ್ಯಾಟಗರಿಯವರು 15% ಜನಸಂಖ್ಯೆ ಇದೆ ಅಂತ ಅಂದ್ಕೊಳ್ಳಿ, ಅವರಿಗೆ 15% ರಿಸರ್ವೇಷನ್. ಮುಸ್ಲಿಮರು 7% ಇದ್ದಾರೆ ಅಂತ ಅಂದ್ಕೊಳ್ಳಿ, ಅವರಿಗೆ 7% ರಿಸರ್ವೇಷನ್. ಇನ್ನು OBC ಅವರು 52% ಇದ್ದಾರೆ ಅಂತ ಅಂದ್ಕೊಳ್ಳಿ, ಅವರಿಗೆ 52% ರಿಸರ್ವೇಷನ್. ಇನ್ನು ಮಿಕ್ಕ ಎಲ್ಲ ಅಪ್ಪರ್ ಕಾಸ್ಟ್ನವರೆಲ್ಲ ಸೇರಿಸಿಬಿಟ್ಟು ಅದರಲ್ಲಿ ಒಂದು 10% ಇದ್ದಾರೆ, 20% ಇದ್ದಾರೆ, 30% ಇದ್ದಾರೆ ಅಂತ ಅಂದ್ಕೊಳ್ಳಿ, ಅವರಿಗೆ 30% ರಿಸರ್ವೇಷನ್. ಅಂದರೆ ಎಲ್ಲರೂ ಕೂಡ ರಿಸರ್ವ್ಡ್ ಕ್ಯಾಟಗರಿಯಲ್ಲೇ ಬಂದುಬಿಡ್ತಾರೆ. ಯಾರ ಜನಸಂಖ್ಯೆ ಎಷ್ಟಿದೆನೋ ಅಷ್ಟು % ಅವರಿಗೆ ರಿಸರ್ವೇಷನ್ ಇರುತ್ತೆ. ಇಲ್ಲಿ ಒಂದು ವೆಲ್ಫೇರ್ ಬರುತ್ತೆ, ಒಂದು ಈಕ್ವಲ್ ಕಾಂಪಿಟೇಷನ್ ಬರುತ್ತೆ, ಈಕ್ವಲ್ ಅಪರ್ಚುನಿಟಿ ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇದನ್ನು ಮಾಡಿಬಿಟ್ರೆ ಜಾತಿಗಳು ಖತಮ್ ಆಗೋಕ್ಕೆ ಶುರು ಆಗ್ತವೆ, ಎಲ್ರಿಗೂ ಅವಕಾಶಗಳು ಸಿಗೋಕ್ಕೆ ಖತಮ್ ಆಗ್ತವೆ. ಮತ್ತು ಜಾತಿ ಧರ್ಮ ಈ ವಿವಾದಗಳು ಖತಮ್ ಆದರೆ ಉಚ್ಚ ಜಾತಿಯವರು ಮತ್ತು ರಾಜಕೀಯ ಪಕ್ಷಗಳು, ರಾಜಕಾರಣಿಗಳು ಬದುಕೋದು ಹೆಂಗೆ? ಸೊ ಅದಕ್ಕಾಗಿ ಅವರು ಇದನ್ನು ಮಾಡಲ್ಲ. ಸೊ ಅಕ್ಯುರೇಟ್ ಡಾಟಾ ಬಂತಪ್ಪ ಅಂತಂದರೆ ನಾವು 100% ರಿಸರ್ವೇಷನನ್ನು ಲಾಗು ಮಾಡ್ಬೋದು, ಎಲ್ರಿಗೂ ಕೂಡ ರಿಸರ್ವೇಷನನ್ನು ಕೊಡ್ಬೋದು, ಎಲ್ರಿಗೂ ಕೂಡ ಸಮಾನ ಅವಕಾಶಗಳನ್ನ ಕೊಡ್ಬೋದು ಅವರವರ ಜನಸಂಖ್ಯೆಗೆ ತಕ್ಕಂತೆ. ಆದರೆ ಇದು ಆಗೋದಂತೂ ಕನಸಿನ ಮಾತಾಗಿದೆ. ಬೆನಿಫಿಟ್ ಇದೆ ಇದರಿಂದ, ಬಟ್ ಅದನ್ನೇ ಎಜುಕೇಷನ್ ಮಾಡೋದು ಕೂಡ ಇಂಪಾರ್ಟೆಂಟ್ ಇದೆಯಲ್ಲ. ಜಾತಿ ಗಣತಿಯಿಂದ ಇವೆರಡು ಬೆನಿಫಿಟ್ಗಳು ಆಗ್ತವೆ ಅಂಥೇಳಿ ಎಲ್ಲ ರಾಜಕಾರಣಿಗಳು ಬಾಯ್ ಬಡ್ಕೊತಾ ಇದ್ದಾರೆ. ಬಟ್ ಆ ಎರಡು ಬೆನಿಫಿಟ್ಗಳು ಆಗ್ತವೆ ಅನ್ನೋದಂತೂ ನನ್ನ ನಂಬಿಕೆಯಲ್ಲಂತೂ ಇಲ್ಲವೇ ಇಲ್ಲ. ಈ ಜಾತಿ ಗಣತಿ ಮಾಡೋದ್ರಿಂದ ನೆಗೆಟಿವ್ ಎಫೆಕ್ಟ್ಸ್ಗಳು ಕೂಡ ಆಗ್ತವೆ. ಅವು ಇಂತಿವೆ. ನೆಗೆಟಿವ್ ಎಫೆಕ್ಟ್ ನಂಬರ್ 1, ಡಿವೈಡ್ ಆ್ಯಂಡ್ ರೂಲ್ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಈ ಜಾತಿ ಗಣತಿಯನ್ನು ಮಾಡೋದ್ರಿಂದ ಮತ್ತು ಜಾತಿ ಗಣತಿಯ ಡಾಟಾವನ್ನು ಪಬ್ಲಿಕ್ ಆಗಿ ಎಲ್ಲ ಜನರೊಂದಿಗೆ ಶೇರ್ ಮಾಡೋದ್ರಿಂದ ಭಾರತದಲ್ಲಿ
ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಶುರುವಾಗತ್ತೆ. ಬ್ರಿಟಿಷರಂತೆ ಡಿವೈಡ್ ಅಂಡ್ ರೂಲ್ ಪಾಲಿಟಿಕ್ಸ್ ಶುರುವಾಗತ್ತೆ. ಈಗಾಗಲೇ ಎಲ್ಲ ರಾಜಕೀಯ ಪಕ್ಷಗಳು, ಎಲ್ಲ ರಾಜಕಾರಣಿಗಳು ಇದೇ ಒಂದು ಸಕ್ಸಸ್ ಸೂತ್ರವನ್ನೇ ಫಾಲೋ ಮಾಡಿ ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ತಾ ಇವೆ. ಜನರನ್ನ ಜಾತಿಗಳಲ್ಲಿ, ಧರ್ಮಗಳಲ್ಲಿ, ಭಾಷೆಗಳಲ್ಲಿ, ರಾಜ್ಯಗಳಲ್ಲಿ ಡಿವೈಡ್ ಮಾಡಿಬಿಟ್ಟು ಜನರ ಮಧ್ಯೆ ಜಗಳ ಹಚ್ಚಿಬಿಟ್ಟು ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ತಾ ಇವೆ. ಸೊ ಇದು ಮತ್ತೆ ರಿಪೀಟ್ ಆಗತ್ತೆ, ಮತ್ತೆ ಮತ್ತಷ್ಟು ಬಲವಾಗತ್ತೆ. ರಾಜಕಾರಣಿಗಳಿಗೆ ಗೊತ್ತಿದೆ ವೋಟ್ ಬ್ಯಾಂಕ್ ಈಸ್ ಈಕ್ವಲ್ ಟು ಅವರ್ ಸಕ್ಸಸ್ ಅಂತ ಹೇಳಿ. ಆದರೆ ಜನ ಏನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದ್ರೆ ವೋಟ್ ಬ್ಯಾಂಕ್ ನಾಟ್ ಈಸ್ ಈಕ್ವಲ್ ಟು ಸೋಷಿಯಲ್ ಜಸ್ಟಿಸ್ ಅನ್ನೋದನ್ನ ನಮ್ಮ ಜನ ಅರ್ಥ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ರಾಜಕಾರಣಿಗಳು ಜನರನ್ನ ಹೊಡೆದು ಬಿಡ್ತಾರೆ. ನೋಡಿ, ನಿಮ್ಮ ಜಾತಿಯ ಜನ ಇಷ್ಟಿದ್ದಾರೆ, ಸೊ ನಾವು ನಿಮ್ಮ ಜಾತಿಯವನಿಗೆ ಟಿಕೆಟ್ ಕೊಟ್ಟಿದ್ದೀವಿ, ಅವನನ್ನೇ ಆರಿಸಿ ಕೊಡಿ ಅಂತೇಳಿ ಅವನಿಗೆ ಟಿಕೆಟ್ ಕೊಡೋಕೆ ಶುರು ಮಾಡ್ತಾರೆ. ಇಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಅವನ ಎಜುಕೇಷನಲ್ ಕ್ವಾಲಿಫಿಕೇಶನ್ ಏನಿದೆ, ಅವನು ಎಷ್ಟು ಒಳ್ಳೆಯವನಾಗಿದ್ದಾನೆ, ಅವನ ಕೈ ಬಾಯಿ ಎಷ್ಟು ಸ್ವಚ್ಛಿದೆ, ಅವನ ಕ್ಯಾರೆಕ್ಟರ್ ಎಷ್ಟು ನೆಟ್ಟಗಿದೆ, ಅವನ ತಲೆಯಲ್ಲಿ ಎಂತೆಂಥ ಅಭಿವೃದ್ಧಿಯ ವಿಚಾರಗಳಿವೆ, ಆತ ಪ್ರಾಮಾಣಿಕನು ಇದಾನ ಇಲ್ವಾ ಅನ್ನೋದ್ರ ಬೇಸ್ ಮೇಲೆ ಅವನು ಟಿಕೆಟ್ ಕೊಡಬೇಕು. ಸೊ ಅದನ್ನು ಬಿಟ್ಬಿಟ್ಟು ಬರೀ ಜಾತಿ ಆಧಾರದ ಮೇಲೇ ಈಗ ಕೊಡ್ತಾ ಇರುವಂತೆ ಟಿಕೆಟ್ ಕೊಟ್ಟರೆ ಏನು ಮಣ್ಣು ಬದನೆಕಾಯಿ ಬದಲಾವಣೆ ಆಗುತ್ತೆ? ಏನು ಬದಲಾವಣೆ ಆಗಲ್ಲ. ಯಾವುದೇ ಜಾತಿಯ ರಾಜಕಾರಣಿ ಇರಲಿ, ಆತ SC ಇರಲಿ, ST ಇರಲಿ, OBC ಇರಲಿ, ದಲಿತ್ ಇರಲಿ, ಮುಸ್ಲಿಂ ಇರಲಿ, ಲಿಂಗಾಯತ್ ಇರಲಿ, ಜೈನ್ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಾವುದೇ ಜಾತಿಗೆ ಸೇರಿದ ರಾಜಕಾರಣಿಯಾಗಿರಲಿ, ಗೆಲ್ಲೋದಕ್ಕಿಂತ ಮುಂಚೆ ಮಾತ್ರ ಆತ ನಿಮ್ಮ ಜಾತಿಯವನಾಗಿರ್ತಾನೆ. ಗೆದ್ದು ಬಂದ ತಕ್ಷಣ ಆತ ಉಚ್ಚ ಜಾತಿಯವರ ಬೂಟ್ ನೆಕ್ಕಕ್ಕೇನೆ ಲಾಯಕ್ಕಾಗಿರ್ತಾನೆ. ಜೀವನ ಪೂರ್ತಿ ಅದನ್ನೇ ಮಾಡ್ತಾನೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಜಾತಿಯ ರಾಜಕಾರಣಿ ಗೆದ್ದ ನಂತರ ಆತ ನಿಮ್ಮ ಜಾತಿಯವನಾಗಿರಲ್ಲ. ಗೆದ್ದ ನಂತರ ಆತ ಭ್ರಷ್ಟ, ದುಷ್ಟ, ರೆಪಿಸ್ಟರ ಬೂಟ್ ನೆಕ್ಕೋಕೆ ಮಾತ್ರ ಲಾಯಕ್ಕಾಗಿರ್ತಾನೆ. ನಿಮ್ಮ ಯಾವುದೇ ಕೆಲಸಗಳನ್ನ ಮಾಡಲ್ಲ. ಇಲ್ಲಿ ತನಕ ಭಾರತದಲ್ಲಿ ಅದೇ ಆಗ್ತಾ ಇದೆ, ಇನ್ನು ಮುಂದೆ ಕೂಡ ಅದೇ ಆಗತ್ತೆ. ಜನ ಈ ಜಾತಿಯ ಜನ ಇಷ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅದೇ ಜಾತಿಯ ಜನರಿಗೆ ಟಿಕೆಟ್ ಕೊಡ್ತಾರೆ. ಆ ಮೂರ್ಖ ಜನ ಅವನನ್ನೇ ಆರಿಸ್ತಾ ಇರ್ತಾರೆ. ಆತ ಅಯೋಗ್ಯನಾಗಿರ್ತಾನೆ. ಸೊ ಮತ್ತೆ ಈಗ ವಿಧಾನಸಭೆಯಲ್ಲಿ, ಲೋಕಸಭೆಯಲ್ಲಿ ಹೆಂಗೆ ಭ್ರಷ್ಟ, ದುಷ್ಟ, ರೆಪಿಸ್ಟರೇ ಕುತ್ಕೊಂಡ್ಬಿಟ್ಟು ಅನ್ಎಜುಕೇಟೆಡ್ ಕತ್ತೆಗಳೇ ನಮ್ಮ ದೇಶವನ್ನು ಆಳ್ತಾ ಇವೇನೋ, ರಾಜ್ಯವನ್ನು ಆಳ್ತಾ ಇವೇನೋ, ಅದೇ ರೀತಿ ಕಂಟಿನ್ಯೂ ಆಗತ್ತೆ. ಸೊ ಸ್ವಾತಂತ್ರ್ಯ ಸಿಕ್ಕು ಈಗ 100 ವರ್ಷಕ್ಕೆ ಹತ್ತತ್ರ ಹೋಗ್ತಾ ಇದೀವಿ ನಾವು. ಆದರೂ ಕೂಡ ನಾವು ಬುದ್ಧಿ ಕಲಿತಾ ಇಲ್ಲ. ಇದನ್ನ ಮಾಡೋದ್ರಿಂದ ಮತ್ತಷ್ಟು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಆಗತ್ತೆ. ಜನ ಡಿವೈಡ್ ಅಂಡ್ ರೂಲ್ ಆಗ್ತಾರೆ. ಸೋಷಿಯಲ್ ಜಸ್ಟಿಸ್ ಅಂತೂ ಸಿಗೋದಿಲ್ಲ. ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಶುರುವಾಗತ್ತೆ. ನೆಗೆಟಿವ್ ಎಫೆಕ್ಟ್ ಟು ಮೋರ್ ಕಮ್ಯುನಲ್ ಟೆನ್ಷನ್ಸ್. ಭಾರತದಲ್ಲಿ ಕೋಮುವಾದ ಮತ್ತಷ್ಟು ಜಾಸ್ತಿ ಆಗತ್ತೆ. ಜಾತಿಗಳ ಮಧ್ಯೆ ಜಗಳಗಳು ಶುರುವಾಗ್ತವೆ, ಕಲಹಗಳು ಶುರುವಾಗ್ತವೆ. ಮತ್ತೆ ಜನ ಹೊಡೆದಾಟ ಬಡದಾಟ ಮಾಡ್ಕೊಂಡ್ಬಿಟ್ಟು ಪುಕ್ಸಟ್ಟೆಯಾಗಿ ಸಾಯ್ತಾರೆ, ಅನಾಥ ಶವಗಳಾಗ್ತಾರೆ. ಸೊ ಈಗ ಜನರಿಗೆ ಗೊತ್ತಿಲ್ಲ ಯಾರು ಪ್ರಬಲರು, ಯಾರ ಜಾತಿ ಜಾಸ್ತಿ ಇದೆ ಅನ್ನೋದು ಅಫಿಷಿಯಲ್ ಆಗಿ ಗೊತ್ತಿಲ್ಲ. ಎಲ್ಲ ತಾಲೂಕಲ್ಲಿ, ಎಲ್ಲ ಊರುಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ ಇವ್ರದೊಂದು ಜಾತಿಯ ಸಂಘಟನೆಗಳಿವೆ, ಸಂಘಗಳಿವೆ. ಸೊ ಅದರ ಮೂಲಕ ಗೊತ್ತಾಗ್ತಾ ಇದೆ ಇಷ್ಟು ಜನ ಬ್ರಾಹ್ಮಣರಿದ್ದಾರೆ, ಇಷ್ಟು ಜನ ಜೈನರಿದ್ದಾರೆ, ಇಷ್ಟು ಜನ ಲಿಂಗಾಯತರಿದ್ದಾರೆ, ಇಷ್ಟು ಜನ ದಲಿತರು, ಇಷ್ಟು ಜನ ಮುಸ್ಲಿಮರು, ಕ್ರಿಶ್ಚಿಯನ್ರು ಅಂತೇಳಿ ಗೊತ್ತಾಗ್ತಾ ಇದೆ. ಬಟ್ ಇದು ಕನ್ಫರ್ಮ್ಡ್ ಆಗಿರುವ ಡಾಟಾ ಅಲ್ಲ. ಇವರೇ ಜನಗಣತಿ ಮಾಡ್ಕೊಂಡ್ಬಿಟ್ಟು, ಇವರೇ ಜಾತಿ ಗಣತಿ ಮಾಡ್ಕೊಂಡ್ಬಿಟ್ಟು ಸಂಘಗಳಲ್ಲಿ ಮೆಂಬರ್ಶಿಪ್ಗಳ ಆಧಾರದ ಮೇಲೆ ನಾವಿಷ್ಟಿದ್ದೀವಿ, ನಮ್ಮ ಪವರ್ ಇಷ್ಟಿದೆ ಅಂತೇಳಿ ಇವರು ಇಲೆಕ್ಷನ್ ಟೈಮಲ್ಲಿ ಡಿಮ್ಯಾಂಡ್ಗಳನ್ನು ಇಡ್ತಾರೆ ರಾಜಕೀಯ ಪಕ್ಷಗಳ ಮುಂದೆ. ಆದರೆ ಅಫಿಷಿಯಲ್ ಆಗಿ ಸರ್ಕಾರನೇ ಡಾಟಾ ಕೊಡ್ತಪ್ಪ ಅಂತಂದ್ರೆ ಇವ್ರಿಗೆ ಕನ್ಫರ್ಮ್ ಆಗಿಬಿಡತ್ತೆ, ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ, ನಮ್ಮ ಊರಲ್ಲಿ, ನಮ್ಮ ತಾಲೂಕಲ್ಲಿ ನಾವೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದೇವೆ ಅಂತ ಹೇಳ್ಬಿಟ್ಟು ಯಾರು ಮೆಜಾರಿಟಿ ಆಗ್ತಾರಲ್ಲ ಅವರು ಮೈನಾರಿಟಿಗಳ ಮೇಲೆ ದಬ್ಬಾಳಿಕೆಯನ್ನ ಮಾಡೋಕೆ ಶುರು ಮಾಡ್ತಾರೆ. ಇದು ಮೈನಾರಿಟಿಗಳಿಗೆ ದೊಡ್ಡ ಥ್ರೆಟ್ಸ್ ಆಗಿದೆ. ಇದು ಒಂದು ದೊಡ್ಡ ಮತ್ತೆ ಸಾಮಾಜಿಕ ಪಿಡುಗಾಗತ್ತೆ. ಅಂದರೆ ಮೈನಾರಿಟಿಯವರನ್ನು ಪ್ರೊಟೆಕ್ಟ್ ಮಾಡೋದು ಎಲ್ಲ ದೇಶಗಳ ಮತ್ತು ಎಲ್ಲ ಒಂದು ಜುಡಿಷರಿಯ ಕರ್ತವ್ಯ ಆಗಿರುತ್ತೆ. ಬಟ್ ಅದು ಇಲ್ಲಿ ಸಾಧ್ಯನೇ ಇಲ್ಲ. ಮತ್ತು ಈಗೇನಾಗತ್ತಪ್ಪ ಅಂತಂದರೆ ಈ ಜಾತಿ ಗಣತಿಯ ಡಾಟಾ ರಿಲೀಸ್ ಆಯ್ತಪ್ಪ ಅಂತಂದರೆ ಏನು ಮೆಜಾರಿಟಿ ಎಲ್ಲ SC ST OBC ಅವರನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಹಿಂದೂಗಳು ಅಂತ ಹೇಳ್ಬಿಟ್ಟು ಹಿಂದುತ್ವ ಪಾಲಿಟಿಕ್ಸನ್ನು ಮಾಡ್ತಾ ಇದ್ರು ಬ್ರಾಹ್ಮಿನ್ಸು, ಅವರಿಗೆ ಇದರಲ್ಲಿ ಹಿನ್ನಡೆ ಆಗತ್ತೆ. ಆ್ಯಕ್ಚುಲಿ ದೇಶದಲ್ಲಿ ಮೈನಾರಿಟಿಯಲ್ಲಿರೋರೇ ಬ್ರಾಹ್ಮಿನ್ಸು. 3.5%ಗಿಂತಲೂ ಕಡಿಮೆ ಇರುವ ಬ್ರಾಹ್ಮಿನ್ಸು ದೇಶದ 99% ಸಂಪತ್ತಿನ ಮೇಲೆ ಕಬ್ಜಾ ಮಾಡ್ಕೊಂಡು ಕುಂತಿದ್ದಾರೆ. ಅವ್ರ ಹತ್ರ ಎಲ್ಲವೂ ಕೂಡ ಇದೆ. ಅವರ ಭಯ ಏನಪ್ಪಾ ಅಂತಂದ್ರೆ ನಾವು ಮೈನಾರಿಟಿ ಅಂತ ಗೊತ್ತಾಗ್ಬಿಟ್ರೆ ಮೆಜಾರಿಟಿಯವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಹಿಂದೂ ರಾಷ್ಟ್ರದ ಹೆಸರಲ್ಲಿ ಬ್ರಾಹ್ಮಣ ರಾಷ್ಟ್ರ ಮಾಡಕ್ ಹೋಗ್ತಾರೆ. SC ST OBC ಅವರು ಕೂಡ ಹಿಂದೂಗಳೇ ನಮ್ಮಲ್ಲಿ ಬನ್ನಿ ನಮ್ಮಲ್ಲಿ ಬೆಳ್ಳಿ ಅಂತಾರೆ. ಬಟ್ ಯಾವುದೇ ಅಧಿಕಾರವನ್ನ ಕೊಡಲ್ಲ. ಹೆಂಗೆ ವೀರಶೈವ ಲಿಂಗಾಯತ ಸ್ವಾಮಿಗಳು ಮಿಕ್ಕ 99 ಉಪಜಾತಿಗಳೆಲ್ಲವೂ ಕೂಡ ಲಿಂಗಾಯತರೇ ಬನ್ನಿ ಅಂತಾರೆ, 5,000 ಸಾವಿರ ತೊಗೊಂಡ್ಬಿಟ್ಟು ಲಿಂಗ ಕಟ್ತಾರೆ. ಬಟ್ ಅವರಿಗೆ ಯಾರು ತಮ್ಮ ಹೆಣ್ಮಕ್ಳನ್ನ ಕೊಟ್ಟು ಮದುವೆನೂ ಮಾಡಿಸಲ್ಲ, ಅವ್ರಿಗೇನು ಬಿಸ್ನೆಸ್ ಲೋನು ಕೊಡಲ್ಲ, ಜಾಬು ಕೊಡಲ್ಲ, ಏನು ಬದನೆಕಾಯಿನೂ ಇಲ್ಲ, ಜಸ್ಟ್ ಪಾಲಿಟಿಕ್ಸ್.
ಸೊ ಇದೇ ರೀತಿ ಯಾರ ಸಂಖ್ಯೆ ಜಾಸ್ತಿ ಇರುತ್ತೋ, ಮೆಜಾರಿಟಿ ಪೀಪಲ್ಸ್ ಇರ್ತಾರೋ, ಅವರು ಮತ್ತೆ ಮೈನಾರಿಟಿಗಳ ಮೇಲೆ ಅನ್ಯಾಯ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಈಗ ಬ್ರಾಹ್ಮಿನ್ಸ್ ಮೈನಾರಿಟಿ ಇದ್ದಾರೆ ಅನ್ನೋದು ಅವ್ರಿಗಷ್ಟೇ ಗೊತ್ತಿದೆ, ಬಟ್ ಜಾತಿ ಗಣತಿ ಆಯ್ತಪ್ಪ ಅಂತಂದರೆ ಅವರು ಮೈನಾರಿಟಿಯಲ್ಲಿ ಬರ್ತಾರೆ ಅನ್ನೋದು ಇಡೀ ಜಗತ್ತಿಗೆ, ಭಾರತಕ್ಕೆ ಎಲ್ಲ ಜನರಿಗೆ ಗೊತ್ತಾಯ್ತಪ್ಪ ಅಂತಂದರೆ ಅವರೊಂದಿಗೂ ಕೂಡ ಮತ್ತೆ ಡಿಸ್ಕ್ರಿಮಿನೇಷನ್ ಶುರುವಾಗುತ್ತೆ, ಅವರ ಸೇಫ್ಟಿಗೆ ಥ್ರೆಟ್ ಬರುತ್ತೆ. ಈ ರೀತಿ ಆಗಬಾರ್ದು. ಸೊ ಮುಂಚೆ ಅವರು ಮೇಲ್ವರ್ಗದಲ್ಲಿದ್ದರು, ಅವ್ರ ಹತ್ರ ಎಲ್ಲ ಸಂಪತ್ತುಗಳಿದ್ವು, ಅದಕ್ಕಾಗಿ ಅವರು ದಲಿತರ ಮೇಲೆ ಅನ್ಯಾಯ ಮಾಡಿದ್ರು. ಬಟ್ ಈಗ ಸಿಸ್ಟಮ್ ಹೆಂಗೆ ಆಗ್ತಾ ಇದೆಯಪ್ಪ ಅಂತಂದರೆ ದಲಿತರು ಕೂಡ ಬೆಳೆದು ಬಿಟ್ಟಿದ್ದಾರೆ, ಅವ್ರಿಗಿಂತಲೂ ಮೇಲೆ ಹೋಗ್ತಾ ಇದ್ದಾರೆ. ಸೊ ಹಿಂಗೆ 100-200 ವರ್ಷ ಹೋಯ್ತಪ್ಪ ಅಂತಂದರೆ ಈಗ ಇರೋ ದಲಿತರೆಲ್ಲರೂ ಕೂಡ ಬ್ರಾಹ್ಮಿನ್ಸ್ ಆಗ್ತಾರೆ, ಈಗ ಇರೋ ಬ್ರಾಹ್ಮಿನ್ಸ್ ಇದಾರಲ್ಲ ಇವರು ದಲಿತರಾಗ್ತಾರೆ. ಸೊ ಕಾಲ ತಿರುಗತ್ತೆ ಅಂತಾರಲ್ಲ, ಸೊ ಇವರ ಪೂರ್ವಜರು ದಲಿತರ ಮೇಲೆ ಅನ್ಯಾಯ ಮಾಡಿದ್ರು, ಈಗ ದಲಿತರ ಮೊಮ್ಮಕ್ಕಳು ಮರಿ ಮಕ್ಕಳು ಬಂದ್ಬಿಟ್ಟು ಈಗಿನ ಒಂದು ಬ್ರಾಹ್ಮಿನ್ಸ್ಗಳ ಮೇಲೆ ಅನ್ಯಾಯ ಮಾಡ್ತಾರೆ. ಸೊ ಈ ರೀತಿ ಆಗಬಾರ್ದು. ನಾವೆಲ್ಲರೂ ಕೂಡ ಮನುಷ್ಯರಾಗಿದ್ದೇವೆ, ಒಂದು ಸಭ್ಯ ನಾಗರಿಕತೆ ಇರುವ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತಂದರೆ ಇದಕ್ಕೆ ಫುಲ್ ಸ್ಟಾಪ್ ಹಾಕಬೇಕು. ಸೊ ಎಲ್ಲ ಬ್ರಾಹ್ಮಿನ್ಸ್ ಏನು ಈ ರೀತಿ ಜಾತೀಯತೆ ಮಾಡ್ತಾ ಇಲ್ಲ. ಎಲ್ಲ ಜಾತಿ ಎಲ್ಲ ಧರ್ಮಗಳಲ್ಲಿ 10% ಹುಳುಗಳಿರ್ತವೆ, ಅವು ಮಾಡೋದೇನೆ. ಯಾವ ಜಾತಿಯವರು ಯಾವ ಧರ್ಮದವರು ಕೂಡ ಸಜ್ಜನರಲ್ಲ. ಎಲ್ಲದರಲ್ಲೂ ಕೂಡ ಬಸವಣ್ಣನವಂಥವರು ಕೂಡ ಇದ್ದಾರೆ, ಮತ್ತು ನಾಥೂರಾಮ್ ಗೋಡ್ಸೆ ಅಂತವರು ಕೂಡ ಇದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಬಟ್ ಇಲ್ಲಿ ಮೈನಾರಿಟಿ ಅವರನ್ನು ಪ್ರೊಟೆಕ್ಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಈ ಜಾತಿ ಗಣತಿ ರಿಲೀಸ್ ಆಯ್ತಪ್ಪ ಅಂತಂದರೆ. ಯಾಕಪ್ಪ ಅಂತಂದರೆ ಕೋಮುವಾದ ಔಟ್ ಆಫ್ ಕಂಟ್ರೋಲ್ ಹೋಗಿಬಿಡತ್ತೆ. ಇದನ್ನು ಆರ್ಮಿ ತಂದು ಹೆಚ್ಚಿದ್ರು ಕೂಡ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇನ್ನು ಸರ್ಕಾರಗಳು ಏನು ಮಾಡ್ತಾವಪ್ಪ ಅಂತಂದರೆ ತಮಗೆ ಓಟ್ ಬರಲಿ ಅಂತೇಳಿ ಹಾಗೆ ಗೋಧ್ರಾ ಹತ್ಯಾಕಾಂಡದಲ್ಲಿ ಮೋದಿಯವರು ಕೈ ಚೆಲ್ಲಿ ಕೂತಿದ್ರಲ್ಲ, ಹಾಗೆ ಕೈ ಚೆಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಕಾಶ್ಮೀರಿ ಪಂಡಿತರ ಜೊತೆಗೆ ಅನ್ಯಾಯ ಆಗುವಾಗ ಹೆಂಗೆ ಎಲ್ಲರೂ ಸಮ್ಮಿಶ್ರ ಸರ್ಕಾರ ಇತ್ತಲ್ಲ, BJP ಕಾಂಗ್ರೆಸ್ಸು ಮತ್ತೆ ಯಾರ್ದು, ಆವಾಗ ಹೆಂಗೆ ಕೈ ಚೆಲ್ಲಿ ಕುಂತಿದ್ರಲ್ಲ ಹಂಗೆ ಕೈ ಚೆಲ್ಲಿ ಕುಂತು ಬಿಡ್ತಾರೆ. ಸೊ ಈ ರಾಜಕಾರಣಿಗಳ ರಾಜಕೀಯ ಆಟದಲ್ಲಿ ಕೋಮುವಾದದ ಬೆಂಕಿಯಲ್ಲಿ ಬಡ ಮಕ್ಕಳು, ಬಡವರು, ಹೆಣ್ಮಕ್ಕಳು ಅಮಾನುಷವಾಗಿ ಸಾಯ್ತಾರೆ. ಸೊ ಈ ರೀತಿ ಆಗಬಾರ್ದಪ್ಪ ಅಂತಂದರೆ ಜಾತಿ ಗಣತಿ ಮಾಡಬಾರ್ದು, ಅದನ್ನು ಮಾಡಿದರೂ ಕೂಡ ಪಬ್ಲಿಕಲ್ಲಿ ಹೇಳಬಾರ್ದು. ನೆಗೆಟಿವ್ ಎಫೆಕ್ಟ್ ನಂಬರ್ 3, ರೀಇನ್ಫೋರ್ಸ್ಮೆಂಟ್ ಆಫ್ ಕಾಸ್ಟ್ ಐಡೆಂಟಿಟೀಸ್. ಈ ಜಾತಿ ಗಣತಿ ಮಾಡೋದ್ರಿಂದ ಸತ್ತೋಗಿರುವ ಜಾತಿಗಳು ಕೂಡ ಮತ್ತೆ ಪುನರ್ಜನ್ಮವನ್ನು ಪಡಿತವೆ. ಈಗ ಆಲ್ಮೋಸ್ಟ್ ಆಲ್ ಜನ ಜಾತಿಯನ್ನು ಮರಿತಾ ಹೋಗ್ತಾ ಇದ್ದಾರೆ. ದುಡ್ಡಿದ್ರೆ ಸಾಕಪ್ಪ, ದುಡ್ಡಿದ್ರೆ ಮುಗೀತು, ಯಾರು ಬೇಕಾದ್ರ ಜೊತೆಗೂ ಕೂಡ ಊಟ ಮಾಡ್ತಾ ಇದ್ದಾರೆ, ದುಡ್ಡಿದ್ರೆ ಯಾರ ಜೊತೆಗೆ ಬೇಕಾದರೂ ಅಟ್ಲೀಸ್ಟ್ ಓಡಿ ಹೋಗಾದರೂ ಲವ್ ಮ್ಯಾರೇಜ್ ಆಗ್ತಾ ಇದ್ದಾರೆ. ಹೆಂಗೋ ಜನ ಈ ಜಾತೀಯತೆಯನ್ನು ಮರಿತಾ ಹೋಗ್ತಾ ಇದ್ದಾರೆ. ಬಟ್ ನಾವೀಗ ಸರ್ಕಾರ ಎಲ್ಲ ಸೇರ್ಕೊಂಡ್ಬಿಟ್ಟು ಜಾತಿ ಗಣತಿಯನ್ನು ಮಾಡಿಬಿಟ್ರೆ ಎಲ್ಲ ಕೇಳೋಕ್ಕೆ ಶುರು ಮಾಡ್ತಾರೆ, ನಿಂದ್ಯಾವ ಜಾತಿನೋ ನಿಂದ್ಯಾವ ಜಾತಿನೋ. ಈಗ ನಮ್ಮ ಸ್ಟಾರ್ಟಪ್ನಲ್ಲಿ ಟೋಟಲ್ ಆಗಿ 15 ಜನ ಇದ್ದೀವಿ. ಇದರಲ್ಲಿ ನನ್ನ ಮತ್ತು ನಮ್ಮ ಅಕ್ಕನನ್ನು ಬಿಡಿ, ಇನ್ನು 13 ಜನ ಇದ್ದಾರಲ್ಲ, 13 ಜನರಲ್ಲಿ ಬರೀ ನಮಗೆ 4 ಜನರ ಜಾತಿ ಮಾತ್ರ ಗೊತ್ತಿದೆ. 4 ಜನರ ಜಾತಿ ಬ್ರಾಹ್ಮಣ ಇದೆ ಅನ್ನೋದು ನಮ್ಗೆ ಗೊತ್ತು, ಯಾಕಂದರೆ ಅವ್ರು ಆಲ್ರೆಡಿ ನಮ್ಮ ಅಕ್ಕನ ಕಡೆಯಿಂದ ರಿಲೇಟಿವ್ಸ್ ಆಗ್ತಾರೆ ನಮಗೆ, ಅದಕ್ಕಾಗಿಯೇ ಗೊತ್ತಿದೆ. ಆದರೆ ಮಿಕ್ಕವ್ರದ್ದು ಯಾರ್ದು ಕೂಡ ನಮ್ಗೆ ಜಾತಿ ಗೊತ್ತಿಲ್ಲ, ನಾವು ಅದನ್ನ ಎಂದೂ ಕೂಡ ಕೇಳೋಕ್ಕೂ ಹೋಗಿಲ್ಲ, ಕೆದಕೋಕ್ಕೂ ಹೋಗಿಲ್ಲ, ವಿಚಾರನೂ ಕೂಡ ಮಾಡಿಲ್ಲ. ಬಟ್ ಈಗ ಎಲ್ಲರೂ ಕೂಡ ನ್ಯೂಸಲ್ಲಿ ನೋಡೋಕೆ ಶುರು ಮಾಡ್ತಾರೆ, ಭಾರತದಲ್ಲಿ ಜಾತಿ ಗಣತಿ ಬರ್ತಾ ಇದೆ, ಜಾತಿ ಗಣತಿ ಮಾಡೋರಿದ್ದಾರೆ ಅಂತೇಳಿ. ಸೊ ಆವಾಗ ನಮಗೆ ಈ ಮರ್ತೋಗಿರುವ ಜಾತಿಯನ್ನು ಮತ್ತೆ ಕೇಳ್ಬೇಕಂತ ಅನಿಸುತ್ತೆ. ಸೊ ಅಟ್ಲೀಸ್ಟ್ ಅದನ್ನು ತಿಳ್ಕೊಬೇಕಂತನಾದರೂ ಅನಿಸುತ್ತೆ. ಒಬ್ಬ ವ್ಯಕ್ತಿ ಡೈರೆಕ್ಟಾಗಿ ಕೇಳಿ ತಿಳ್ಕೊತಾನೆ, ಇನ್ನು ಕೆಲವೊಂದಿಷ್ಟು ಜನ ಅಡ್ಡದಾರಿಯಿಂದ ಅದನ್ನು ಪತ್ತೆ ಹಚ್ಚೋಕೆ ಹೋಗ್ತಾರೆ. ಇವಂದು ಯಾವ ಜಾತಿ, ಅವಳದು ಯಾವ ಜಾತಿ. ಈಗ ಪ್ರತಿಯೊಂದು ಸ್ಕೂಲ್ ಮಕ್ಕಳಿಗೆ ಜಾತಿ ಹೆಂಗೆ ಗೊತ್ತಾಗುತ್ತೆ, ಈ ರಿಸರ್ವೇಷನ್ದಿಂದ ಪ್ರತಿಯೊಂದು ಸ್ಕೂಲು ಕಾಲೇಜ್ ಮಕ್ಕಳಿಗೆ ಜಾಬ್ ಮಾಡುವಾಗ ಜಾತಿ ಗೊತ್ತಾಗ್ತಾ ಇದೆ ರಿಸರ್ವೇಷನ್ದಿಂದ. ಸೊ ಜಾತಿ ಗಣತಿ ಮಾಡಿಬಿಟ್ರೆ ಎಲ್ಲ ಆಫೀಸ್ಗಳಲ್ಲೂ ಕೂಡ ಗೊತ್ತಾಗ್ಬಿಡುತ್ತೆ, ಇವನು ಯಾವ ಜಾತಿ, ಇವಳು ಯಾವ ಜಾತಿ, ಮತ್ತೆ ಕೇಳೋದು, ಮತ್ತೆ ನೀನು ಮೇಲು ನಾನು ಕೀಳು. ಇಲ್ಲಿ ಮತ್ತೆ ಗ್ರೂಪಿಸಮ್ ಶುರು ಆಗುತ್ತೆ. ಇವ್ನು ನಮ್ಮ ಜಾತಿ ಅವನು ಬಾಬಾ ಅಂತೇಳಿ ಹೆಗಲ ಮೇಲೆ ಕೈ ಹಾಕೊಂಡು ಹೋಗೋದು, ಇವಳು ನಮ್ಮ ಜಾತಿ ಅವಳಲ್ಲ ಅಂತೇಳಿ ಅವಳನ್ನ ದೂರ ಇಡೋದು. ಈ ರೀತಿಯಾದ ಎಲ್ಲ ಭೇದ ಭಾವಗಳು ಮತ್ತೆ ಎಲ್ಲ ಆಫೀಸ್ಗಳಲ್ಲೂ ಎಲ್ಲ ಕಡೆಗೂ ಶುರು ಆಗುತ್ತೆ. ಸತ್ತೋಗಿರೋ ಜಾತಿಗಳಿಗೆ ನಾವೇ ಪುನರ್ಜನ್ಮ ಕೊಟ್ಟಂಗಾಗತ್ತೆ. ಅಂದರೆ ನಾವೇ ಮತ್ತೆ ಬ್ರಿಟಿಷರ ಯುಗಕ್ಕೆ ಹೋದಂಗಾಗತ್ತೆ, 100 ವರ್ಷ ಹಿಂದೆ ಹೋದಂಗಾಗತ್ತೆ ಈ ಜಾತಿ ಜನಗಣತಿ ಮಾಡೋದ್ರಿಂದ. ಅಂದರೆ ಯಾರು ಜಾತಿಯನ್ನು ಕೇಳಲೇಬಾರ್ದು ಅಂದ್ಕೊಂಡಿರ್ತಾರೋ, ಮರ್ತು ಬಿಟ್ಟಿರ್ತಾರೋ, ಎಷ್ಟೋ ಜನ ಒಳ್ಳೆಯವರು ಇರ್ತಾರೆ. ಸೊ ಅವ್ರೆಲ್ರಿಗೂ ಕೂಡ ಮತ್ತೆ ನಾವು ಅದನ್ನು ನೆನಪು ಮಾಡಿ ಕೊಟ್ಟಂಗಾಗತ್ತೆ. ಸೊ ಇದರಿಂದ ಮತ್ತೆ ಜಾತಿ ಸಿಸ್ಟಮ್ ಇದೆಯಲ್ಲ ಮತ್ತೆ ಬಲವಾಗಿ ಬೇರೂರುತ್ತೆ, ನಾವೇ ಅದನ್ನು ಪುನರ್ಸ್ಥಾಪನೆ ಮಾಡಿದಂಗಾಗತ್ತೆ. ಸೊ ಇವಿಷ್ಟು ನೆಗೆಟಿವ್ ಇಂಪ್ಯಾಕ್ಟ್ಗಳು ಈ ಜಾತಿ ಗಣತಿಯನ್ನು ಮಾಡೋದ್ರಿಂದ ಆಗತ್ತೆ. ಸೊ ಈ ಜಾತಿ ಗಣತಿಯಿಂದ ಲಾಭ ಆಗೋದಕ್ಕಿಂತ ಜಾಸ್ತಿ ನಷ್ಟನೇ ಇದೆ. 100% ನಷ್ಟ ಇದೆ ಅಂದರೂ ಕೂಡ ತಪ್ಪಿಲ್ಲ ನನ್ನ ಪ್ರಕಾರ. ಇನ್ನು ಬಹಳಷ್ಟು ಜನರ ಕ್ವಶನ್ ಏನಪ್ಪ ಅಂತಂದರೆ, ಈ ಜಾತಿ ಗಣತಿಯ ಅವಶ್ಯಕತೆ ಇದೆನಾ ಅಂತ ಹೇಳ್ಬಿಟ್ಟು ನನ್ನನ್ನು ಕೇಳಿದರೆ 100% ಇದರ ಅವಶ್ಯಕತೆ ಇಲ್ಲ. ಇದು ರಾಜಕಾರಣಿಗಳ ಒಂದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಆಗಿದೆ ಅಷ್ಟೇ. ಸೊ ಇದರಿಂದ ಬಡವರಿಗೂ ಕೂಡ ಏನು ಲಾಭ ಆಗಲ್ಲ, ಹೆಣ್ಮಕ್ಳಿಗೂ ಕೂಡ ಏನು ಲಾಭ ಆಗಲ್ಲ, ಯಾರಿಗೂ ಲಾಭ ಇಲ್ಲ, ಟೋಟಲಿ ನಷ್ಟನೇ ಇದೆ. ಸೊ ಈ ಜಾತಿ ಗಣತಿಯನ್ನು ಮಾಡೋ ಬದಲಿ ನೀವು ಎಲ್ಲ ರಾಜಕಾರಣಿಗಳು ಮತ್ತು ಎಲ್ಲ ಆಫೀಸರ್ಗಳು ಸೇರಿಬಿಟ್ಟು ಈ ದೇಶದಲ್ಲಿ
ಎಷ್ಟು ಜನ ಭ್ರಷ್ಟ ದುಷ್ಟ ರೇಪಿಷ್ಟ ರಾಜಕಾರಣಿಗಳಿದ್ದೀರಾ, ಎಷ್ಟು ಜನ ಭ್ರಷ್ಟ ದುಷ್ಟ ರೇಪಿಷ್ಟ ಸರ್ಕಾರಿ ಅಧಿಕಾರಿಗಳಿದ್ದೀರಾ, ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿದ್ದೀರಾ, ಭ್ರಷ್ಟ IAS IPSಗಳಿದ್ದೀರಾ, ಭ್ರಷ್ಟ ಡಾಕ್ಟರ್ಸ್ಗಳಿದ್ದೀರಾ, ಕ್ರಿಮಿನಲ್ಸ್ಗಳು ಎಷ್ಟು ಜನ ಇದ್ದೀರಾ ಅನ್ನೋದನ್ನು ಇದ್ರ ಗಣತಿ ಮಾಡಿ ಹೇಳಿ ನಮಗೆ. ಸೊ ನಿಮ್ಮ ಗಣತಿ ಮಾಡಿ ಹೇಳಿದ್ರಪ್ಪ ಅಂತಂದರೆ ದೇಶ ಆಟೋಮೆಟಿಕಲಿ ಉದ್ಧಾರ ಆಗುತ್ತೆ. ಅದಕ್ಕಾಗಿ ನಮ್ಮ ಜನಸಾಮಾನ್ಯರ ಜಾತಿಗಳನ್ನು ಜನಗಣತಿ ಮಾಡಿಬಿಟ್ಟು ಇದರಲ್ಲಿ ಉದ್ಧಾರ ಮಾಡ್ತೀವಿ ಅನ್ನೋ ಮೂರ್ಖತನವನ್ನು ಇಂಥದ್ದನ್ನೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನೀವು ಭ್ರಷ್ಟ ದುಷ್ಟ ರೇಪಿಸ್ಟರ ಸಂಖ್ಯೆ ಎಷ್ಟಿದೆ ಅಂತ ಹೇಳಿಬಿಡಿ, ಜನರಿಗೆ ಗೊತ್ತಾಗತ್ತೆ. ನಾವು 99% ಜನ ಒಳ್ಳೆಯವರಿದ್ದೀವಿ, 0.1% ಹಲ್ಕಟ್ ನನ್ನ ಮಕ್ಕಳೇ ಬಂದುಬಿಟ್ಟು ನೀವು ರಾಜ್ಯ ಆಳ್ತಾ ಇದ್ದೀರಾ, ದೇಶ ಆಳ್ತಾ ಇದ್ದೀರಾ, ಎಲ್ಲ ಸರ್ಕಾರಿ ಹುದ್ದೆಗಳಲ್ಲಿ ಹೋಗಿಬಿಟ್ಟು ಅಮಾಯಕರ ಪ್ರಾಣ ತೆಗಿತಾ ಇದ್ದೀರಾ ಅನ್ನೋದು ಗೊತ್ತಾಗತ್ತಲ್ಲ, ಜನ ನಿಮ್ಮನ್ನು ಚಪ್ಪಲಿಯಲ್ಲಿ ಹೊಡೆಸಾಯಿಸ್ತಾರೆ. ಸೊ ಜಾತಿ ಜನಗಣತಿ ಮಾಡೋ ಬದಲಿ ನೀವು ಭ್ರಷ್ಟ ದುಷ್ಟ ರೇಪಿಸ್ಟರ ಸಂಖ್ಯೆ ಎಷ್ಟಿದೆ ಅನ್ನೋದನ್ನು ರಿಲೀಸ್ ಮಾಡಿ ಸಾಕು. ನೀವು ಇಷ್ಟೊಂದೇ ಉಪಕಾರ ಮಾಡಿ ದೇಶದ ಮೇಲೆ. ನಿಜವಾಗಿಯೂ ನಿಮಗೆ ಸಮಾಜದ ಮೇಲೆ ದೇಶದ ಮೇಲೆ ಪ್ರೀತಿ ದೇಶಭಕ್ತಿ ಅನ್ನೋದೇನಾದರೂ ಇದ್ದರೆ ಫಸ್ಟ್ ಇದನ್ನು ಮಾಡಿ, ಜಾತಿ ಗಣತಿಯನ್ನು ಮಾಡೋಕ್ಕೆ ಹೋಗ್ಬೇಡಿ. ಸೊ ನನಗಂತೂ ಹಿಂಗೆ ಅನಿಸುತ್ತೆ ಜಾತಿ ಗಣತಿಯ ವಿಚಾರದಲ್ಲಿ. ನಿಮಗೇನು ಅನಿಸುತ್ತೋ ನೀವು ಓಪನ್ ಆಗಿ ಕಮೆಂಟ್ ಮಾಡ್ಬೋದು, ನಿಮ್ಮ ವಿಚಾರ ನಿಮಗೆ ಬಿಟ್ಟಿದ್ದು. ನನಗೇನು ಅನಿಸಿದೆನೋ ನೇರವಾಗಿ ಹೇಳಿರುವೆ. ಎಲ್ಲದಕ್ಕೂ ಕೂಡ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.